ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಭಾಳ ವಿಶೇಷ ಇದೆ ರೀ. ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಮತ್ತು ಪ್ರಾಕ್ಟಿಕಲ್ ಮಾಡೋದೈತ್ರಿ. ಮತ್ತು ನಮ್ಗೆ ಲೈಫಿಗೆ ಅದು ಈ ವರ್ತಮಾನ ಸಮಯದಲ್ಲಿ ಏನು ಜಗತ್ತಿನಲ್ಲಿ ಕೆಟ್ಟದಾದಂತಹ ವಾತಾವರಣ ಐತಿ ಅದರಿಂದ ಬಚಾವ್ ಆಗಲು ನಮಗೆ ಇದು ಭಾಳ ಸುರಕ್ಷಿತ ಐತಿ. ಅದಂತೂ ನಮ್ಮ ಬಾಬಾ ಹೇಳಿದ್ದಾರೆ. ಅದರ ಹೊರಗಿನವ್ರಿಗೆ ಇದಕ್ಕೆ ಒಂದು ಭಾಷೆ ಕೊಡ್ತಾರೆ ರೇಖಿ ಅಂಥೇಳಿ. ಎಲ್ಲರೂ ಕೇಳಿರಬೇಕು ರೇಖಿ ಅಂಥೇಳಿ. ಅದು ಒಂದು ಕೂಡ ಹೀಲಿಂಗ್ ಮೆಥಡ್ ಐತ್ರಿ. ನಾವು ಬಾಬಾ ಮನೆಯೊಳಗೆ ನಾವು ಅದಕ್ಕೆ ಏನು ಹೇಳ್ತೇವೆ ರೀ, ಸಕಾಶ್ ಅಂತ ಹೇಳ್ತೇವೆ ರೀ. ರೇಖಿ ಹೀಲಿಂಗ್ ಅಂದರೆ ಏನು? ಅವ್ರು ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಕೈಯಲ್ಲಿ ಅಪಾರವಾದಂಥ ಶಕ್ತಿ ಇರ್ತೈತೆ. ಬಾಬಾರವ್ರು ನಮಗೇನು ಹೇಳಿದ್ದಾರೆ ರೀ, ಇದು ಆತ್ಮ ಏನೈತಲ್ಲ, ಆತ್ಮದ ಶಕ್ತಿ 3 ಕಡೆದಿಂದ ಭಾಳ ಹರಡ್ತಿರ್ತೈತೆ ರೀ. ಒಂದು ಕಣ್ಣು, ಒಂದು ಕೈ, ಒಂದು ಕಾಲಿನ ಪಾದ, ಇವು 3 ಕಡೆ ನಮ್ಮ ಶಕ್ತಿ. ಅದಕ್ಕೆ ಬಾಬಾನ ಮನೆಯೊಳಗೆ ದೃಷ್ಟಿಗಟ್ಟು ಮಹತ್ವ ಐತಿ. ಮತ್ತು ಬಾಬಾನ ಮನೆಗೆ ಅದಕ್ಕೆ ಮತ್ತು ಸ್ವಾಮಿಗಳು ಇದ್ರಂದ್ರೆ ನಮ್ಮ ಮನೆಗೆ ಕಾಲು ಹಾಕ್ರಿ ಅಂತ ಯಾಕೆ ಹೇಳ್ತಾರೆ? ಅಥವಾ ಸ್ವಾಮಿಗಳು ಯಾರೇ ಇದ್ರೂ ಕೈ ತಲೆ ಮೇಲೆ ಇಡ್ರಿ ಅಂತ ಯಾಕೆ ಹೇಳ್ತಾರೆ? ಯಾಕಂದ್ರೆ ಕೈಯಾಗಟ್ಟು ಶಕ್ತಿ ಐತ್ರಿ, ಮತ್ತು ದೃಷ್ಟಿಯಾಗಟ್ಟು ಶಕ್ತಿ ಐತಿ, ಮತ್ತು ಕಾಲಿನ ಪಾದದಾಗ ನಮ್ಮ ಶಕ್ತಿಗಳು ಹರಡ್ತಿರ್ತಾರೆ. ಅವ್ರು ರೇಖಿ ಹೀಲಿಂಗ್ ಹೋಗಿ ಏನು ಮಾಡ್ತಾರೆ ಅಂದ್ರೆ, ಇದು ರೇಖಿ ಹೀಲಿಂಗ್ ಏನೈತಲ್ರಿ, ಶಕ್ತಿ ಐತಿ, ಇದು ಎಲ್ಲರ ಕಡೆನೂ ಇರ್ತೈತ್ರಿ. ಯಾರು ಅದನ್ನು ಯೂಸ್ ಮಾಡ್ತಾರೋ ಅವ್ರ ಕೈಯಾಗ ಏನಾಕೈತ್ರಿ, ಅದು ಎನರ್ಜಿ ಜಾಸ್ತಿ. ಅವ್ರು ಏನು ಮಾಡ್ತಾರಲ್ಲ, ಅವ್ರು ಏನು ಟಚ್ ಮಾಡ್ತಾರಲ್ಲ, ಅದು ಹೀಲ್ ಆಗಕ್ಕೆ ಸಾಧ್ಯ ಐತಿ. ಈಗ ನೋಡ್ರಿ, ಒಬ್ರೊಬ್ರು ಅಂತ ಅವ್ರ ಕೈ ಮುಟ್ರಿ, ಅವ್ರ ತಲೆ ಮೇಲೆ ಕೈ ಇಟ್ರಿ, ನಮ್ಗೆ ಆರಾಮ ಆತ್ರಿ. ಅವ್ರು ಸ್ವಲ್ಪ ಹಿಂಗೆ ಕೈ ಭುಜದ ಮೇಲೆ ಇಟ್ರಿ, ನಡ ಬಾ ಹೊಡ್ಸಾತಿತ್ರಿ, ಸ್ವಲ್ಪ ಇಟ್ಟ ಮುಟ್ರಿ, ಆರಾಮ ಆತ್ರಿ. ಮತ್ತು ಲಾಸ್ಟಿಗೂ ನೋಡ್ರಿ, ಬ್ರಹ್ಮ ಬಾಬಾನು ಪ್ರಕಾಶ್ ಮಣಿ ದಾದಿಗೆ ಏನು ಕೊಟ್ರಿ, ತಮ್ದು ಎಲ್ಲ ಶಕ್ತಿಯಿಂದ ಕೈ ಕೊಟ್ಟು ವಿಲ್ ಪವರನ್ನು ಕೊಟ್ಟ ಹೋದ್ರಿ. ಅಂದರೆ ಕೈಯಲ್ಲಿ ಅಷ್ಟು ಶಕ್ತಿ ಐತ್ರಿ. ಈಗ ನಾವು ಜಾಗೃತಿ ಮಾಡ್ಕೋಬೇಕು. ಹೆಂಗೆ ಮಾಡ್ಕೋಬೇಕು? ಅದಕ್ಕೆ ಮೊದಲು ಏನು ಮಾಡೋಣ ಅಂದ್ರಿ, ಅವ್ರು ಏನು ಹೇಳ್ತಾರೆ ಅದನ್ನ ಇವತ್ತು ಪ್ರಾಕ್ಟಿಕಲ್ ಎಲ್ಲ ಮಾಡೋಣ್ರಿ. ನೀವು ಮಾಡ್ಬೇಕು. ನಿಮ್ಮಲ್ಲೇ ನಾವು ಶಕ್ತಿ ಜಾಗೃತಿ ಮಾಡಿಕೊಂಡು, ಅದಕ್ಕಿಂತ ಮುಂಚೆ ರೀ, ನಮ್ಮ ದೇಹದಲ್ಲಿ 7 ಚಕ್ರಗಳದವ್ರು. ಇದು ನನಗಂತೂ ಗೊತ್ತಿರಲಿಲ್ಲ, ಈಗೆಲ್ಲ ಗೊತ್ತಾಗತ್ತೆ. ದೇಹದಲ್ಲಿ 8 ಚಕ್ರ ಇರ್ತಾವ್ರಿ, 7 ಚಕ್ರ ಇರ್ತಾವೆ. ಅದಕ್ಕೆ ಬಾಬಾನ ಮನ್ಯಾಗೂ ಆತ್ಮದ 7 ಗುಣಗಳದಾವ. 7 ಗುಣ, 7 ಚಕ್ರ. ಚಕ್ರ ಅಂದ್ರೆ ಅರ್ಥ ಏನು ಹೇಳ್ರಿ, ಎಲ್ಲಿ ನರಗಳು ಹೋಗಿ ಸುತ್ತ ಹಾಕ್ತಾವಲ್ರಿ, ಅದಕ್ಕೆ ಚಕ್ರ ಅಂತ ಕರೀತಾರೆ. ಹೆಂಗೆ ಸಮುದ್ರ ನದಿ ಹರಿತಿರ್ತೈತ್ರಿ, ಆ ಹರಿಯೋ ನದಿ ಎಲ್ಲ ಕೂಡಿ ಏನಾಕೈತ್ರಿ, ಅದಕ್ಕೆ ಏನಂತೀರಿ ಸುಳಿ ಅಂತೀರಿಲ್ರಿ. ಅದ ನಮ್ಮ ದೇಹನಾಗ ನಡೀತಿರ್ತಾವ್ರಿ. 7 ಕಡೆ ಅಲ್ಲಿ ಚಕ್ರ ತಿರುಗ್ತಿರ್ತೈತ್ರಿ. ಅದು ಯಾರ್ದು 7 ಚಕ್ರ ಬ್ಯಾಲೆನ್ಸ್ ಇರ್ತೈತಿ, ಅವ್ರ ಜೀವನದಲ್ಲಿ ಏನು ಬೇಕಾದಂದ್ರೆ ಅವ್ರ ಶರೀರ ಆರಾಮ ಇರ್ತೈತ್ರಿ. ಇಟ್ಟು ಮಾತ್ರ ಗ್ಯಾರಂಟಿ. ಅವ್ರ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದ್ರಿ. ಆದ್ರೆ ನಮ್ದು ಇವತ್ತು 7 ಚಕ್ರದ ಯಾರ್ದೂ ಬ್ಯಾಲೆನ್ಸ್ ಇಲ್ಲ. ಇವತ್ತು ಅದನ್ನು ತಿಳ್ಕೊಂಡು 7 ಚಕ್ರ ಎಲ್ಲೆಲ್ಲ ಅದಾವ ಅಂದ್ರೆ ಎಲ್ಲ ನರಗಳು ಹೋಗಿ ಎಲ್ಲೆಲ್ಲಿ ಹಿಂಗೆ ಸುತ್ತ ಹಾಕ್ತಾವೋ ಅದನ್ನು ನೋಡೋಣ್ರಿ. 1ನೇ ಚಕ್ರ ಬರ್ತೈತ್ರಿ, ನಾವು 2 ಮಾಡ್ತೇವಲ್ರಿ, ನಂಬರ್ 2 ಮಾಡ್ತೇವಲ್ಲ, ಅದಕ್ಕೆ ಹೇಳ್ತಾರೆ ರೂಟ್ ಚಕ್ರ, ಮೂಲಾಧಾರ ಚಕ್ರ ಅಂತ ಕರೀತಾರೆ. ತಳಗಡೆ ಅಲ್ಲಿ ಇರ್ತೈತ್ರಿ ಮೇನ್. ಅದ್ರ ನಂತರ ಇಲ್ಲಿ ಇದಕ್ಕೇನು ಹೇಳ್ತಾರೆ, ಸ್ವಾದಿಷ್ಠಾನ ಚಕ್ರ. ಇದು ಮೂಲಾಧಾರ ಚಕ್ರ ನಮ್ಮ 2 ಆಯ್ತು, ನಮ್ಮ ಕಾಳುಗಳಾಯ್ತು, ಅವಕ್ಕೆಲ್ಲ ಸಂಬಂಧಪಟ್ಟಿದ್ರಿ. ಇದು ಸ್ವಾದಿಷ್ಠಾನ ಚಕ್ರ ಇಲ್ಲಿ ಬರ್ತೈತ್ರಿ. ಲಕ್ಷ ಕೊಟ್ಟು ಕೇಳ್ರಿ, ಸ್ವಾದಿಷ್ಠಾನ ಚಕ್ರ ಇಲ್ಲಿ ಬರ್ತೈತಿ. ಇಲ್ಲಿ ನಮ್ಮ ರಿಪ್ರೊಡಕ್ಷನ್ ಸಿಸ್ಟಮ್ ಆಯ್ತು, ಗೈನಕಾಲಜಿಸ್ ಅಂದರೆ ಗರ್ಭದ ವಿಷಯಗಳಾಯ್ತು, ಉಳ್ಕಿದ್ ಇಲ್ಲಿ ಏನು ಬರ್ತಾವಲ್ರಿ ಹತ್ತಿರದ. ಈ ನಾಭಿ ಒಂದು ಚೂರ ಮ್ಯಾಗರಿ, ಅದಕ್ಕೆ ನಾಭಿ ಚಕ್ರನೂ ಕರೀತಾರೆ. ಈ ನಾಭಿ ಚಕ್ರ ಮೇಲೇನೆ ಮಣಿಪೂರ ಚಕ್ರ ಅಂತ ಕರೀತಾರೆ. ಇಲ್ಲಿ ಈ ನಾಭಿ ಮ್ಯಾಗ ಮಣಿಪೂರ ಚಕ್ರ ಅಂತ ಹೇಳ್ತಾರೆ. ಈ ಚಕ್ರ ಏನು ಮಣಿಪೂರ ಚಕ್ರ, ನಮ್ಮ ಊಟ ರೀ, ಜೀರ್ಣ ಆಗೋದು, ಲಿವರ್ ರೀ, ಡೈಜೆಸ್ಟಿವ್ ಪ್ರಾಬ್ಲಮ್ ಅನ್ರಿ, ಗ್ಯಾಸ್ಟ್ರಿಕ್ ಅನ್ರಿ, ಅಸಿಡಿಟಿ ಅನ್ರಿ, ಅದೆಲ್ಲ ಇಲ್ಲಿದು ಬರ್ತೈತೆ. ಇಲ್ಲ ಆದ್ಮೇಲೆ ಇಲ್ಲೊಂದು ಬರ್ತೈತ್ರಿ ಅನಹತ ಚಕ್ರ ಅಂತ ಹೇಳಿ. ಅನಹತ ಚಕ್ರ ಅಂದ್ರೆ ಹಾರ್ಟ್, ಲಂಗ್ಸ್, ಹಾರ್ಟ್ ಪ್ರಾಬ್ಲಮ್, ಹಾರ್ಟ್ನಾಗ ಬ್ಲಾಕ್, ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಂದ್ರೆ, ಆ ಚಕ್ರನ್ಯಾಗ ಪ್ರಾಬ್ಲಮ್ ಬಂತಂದ್ರೆ ನಮ್ಮ ದೇಹನ್ಯಾಗ ಪ್ರಾಬ್ಲಮ್ ಬರ್ತೈತೆ. ಆ ಚಕ್ರನ್ಯಾಗ ಮೊದಲ ಪ್ರಾಬ್ಲಮ್ ಬಂದಿರ್ತೈತೆ, ನಮ್ಮ ದೇಹನ್ಯಾಗ ಆಮೇಲೆ ಕಾಣ್ತೈತ್ರಿ. ಅಂದ್ರೆ ಅವ್ರು ಹೇಳೋ ಭಾವ ಅಂದ್ರೆ ನಮ್ಮ ಬಾಬಾನ ಭಾಷೆನಾಗ ಅವ್ರು ನಮ್ಮ ಬಾಬಾನ ಭಾಷೆನಾಗ ಸೂಕ್ಷ್ಮ ದೇಹ. ನಮ್ಮ ಬಾಬಾನ ಭಾಷೆನಾಗ ಏನ್ರಿ ಸೂಕ್ಷ್ಮ ಅಂದ್ರೆ, ನಮ್ಮ ಬಾಬಾ ಏನು ಹೇಳ್ತಾನೆ, ಈ ದೇಹದೊಳಗೆ 3 ದೇಹ ಅದಾವ.
ಒಂದು ಆತ್ಮ, ಒಂದು ಸೂಕ್ಷ್ಮ ಬಿಳಿ ಡ್ರೆಸ್ ರೀ, ಆಮೇಲೆ ಈ ರಕ್ತ ಮೂಳೆ ಮಾಂಸದ ದೇಹ, ಅದ ಚಕ್ರಕ್ಕೆ ಅವ್ರ ಸೂಕ್ಷ್ಮ ದೇಹ ಅಂತಾರೆ. ಇಲ್ಲೊಂದು ಚಕ್ರ ಇರ್ತೈತೆ ರೀ, ಇಲ್ಲೊಂದು ಚಕ್ರ ಐತೆ ಹಾರ್ಟದ್ರಿ. ಹಾಂ, ಆಮೇಲೆ ಇಲ್ಲಿ ಥ್ರೋಟ್ ಚಕ್ರ, ಇದಕ್ಕೆ ವಿಶುದ್ಧ ಚಕ್ರ ಅಂತ ಕರೀತಾರೆ. ಇಲ್ಲೊಂದು ಚಕ್ರ ಇರ್ತೈತೆ ರೀ. ಥೈರಾಯ್ಡ್ ರೀ, ಯಾರಿಗೆ ಥೈರಾಯ್ಡ್ ಬರ್ತೈತಿ ಅವರಿಗೆ ತಮ್ಮ ಜೀವನದಲ್ಲಿ ಏನಾದರೂ ತಮ್ಮದು ಹೇಳ್ಕೋಬೇಕಂದ್ರೂ ಹೇಳ್ಕೊಕ್ಕಾಗಿಲ್ಲ, ಬರೀ ನುಂಗ್ಕೋತಿರ್ತಾರೆ. ಅದಕ್ಕೆ ನುಂಗ್ಕೋರ ಥೈರಾಯ್ಡ್ ಬಂದ್ಬಿಡ್ತಾ. ಆಮೇಲೆ ಅದು ನುಂಗಿರಿ ಗಂಟು ಉಬ್ಬಿ ಬಿಡ್ತದೆ. ಏನ್ರಿ ಥೈರಾಯ್ಡ್ ಹಂಚ್ಕೊಂಗಿಲ್ಲ. ಅದಕ್ಕೆ ನೋಡ್ರಿ ಇವೆಲ್ಲ ಚಕ್ರ ಬ್ಯಾಲೆನ್ಸ್ ಇಲ್ದಕ್ಕೆ ಇವೆಲ್ಲ ಪ್ರಾಬ್ಲಮ್ ಆಯ್ತು. ಇಲ್ಲ ಇತ್ತು ನೋಡ್ರಿ, ಆಜ್ಞಾ ಚಕ್ರ ಅಂತ ಕರೀತಾರೆ. ಇದಕ್ಕೆ 3ನೇ ಚಕ್ರ ಅಂತ ಹೇಳ್ತಾರೆ. ಇನ್ನು ಲಾಸ್ಟ್ ಬಂತ್ರಿ ಕ್ರೌನ್ ಚಕ್ರ, ಸಹಸ್ರ ಚಕ್ರ ಅಂತ ಹೇಳಿ, ಇದು ಭಾಳ ಇಂಪಾರ್ಟೆಂಟ್. ಇದ್ರಿ ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಯಾರು 7 ಚಕ್ರ ನೀವು ಮಾಡ್ರಿ, ನಾನು ಮಾಡಿಸ್ಕೊಡ್ತೀನಿ, ನೀವು ಅದನ್ನು ದುಸ್ಸ ಮಾಡೋದು ಬರ್ರಿ. ನಾ ಈಗ ಎಷ್ಟು ಹೀಲ್ ಮಾಡ್ತೇನೆ. ಈಗ ಬರ್ರಿ, ಈಗ ನಾವು ರೇಖಿ ಯಾಕೆ ಕಲಿಬೇಕು? ರೇಖಿ ಅಂದ್ರೆ ನಮ್ಮ ಬಾಬಾನ ಭಾಷೆನೇ ಸಕಾಶ. ನಾವು ರೇಖಿ ಯಾಕೆ ಕಲಿಬೇಕು? ಯಾಕೆ ಕಲಿಬೇಕಂದ್ರೆ ನನಗೆ ಯಾವಾಗ ಇದ್ರ ಮೇಲೆ ನಾನು ಥಿಂಕ್ ಕಲಿಯಾಕತ್ತೀನಿ. ನಿಮ್ಗೆ ನಾ ಯೂಟ್ಯೂಬ್ನಾಗ ಒಂದೊಂದು ವೀಡಿಯೋ ಬಿಟ್ಟು ಗೊತ್ತೈತ್ರಿ, ಹಿಂಗೆ ನೋಡಿರಿ, ಹಿಂಗೆ ಮಾಡಿದ್ದ. ಅದನ್ನು ನಾನು ಒಂದು ಸಲ ನೋಡ್ರಿ ನನಗೆ ಎಷ್ಟು ಆರಾಮ ಅನಿಸ್ತೈತ್ರಿ. ಅಂದ್ರೆ ಒಬ್ರನ್ನ ಹಿಂಗೆ ಮಾಡಿದ್ರಿ ಅಂದ್ರೆ ಅವ್ರದ್ದೆಲ್ಲ ಎನರ್ಜಿ ನಾವು ಸಕ್ ಮಾಡ್ತೀವಿ ರೀ. ಅದನ್ನು ಹೋಗಿ ಆಮೇಲೆ ನೀರಿನಾಗ ತೊಳ್ಕೊಂಬಿಟ್ರೆ ಅಂತ ಅದು ಎನರ್ಜಿ ಹೋಗಿಬಿಡ್ತೈತಿ. ಅಂದ್ರೆ ರೀ ಅಷ್ಟು ತಾಕತ್ತು ನಮ್ಮ ಕೈ ಒಳಗೈತ್ರಿ, ಅದನ್ನು ನಾವು ಯಾರೂ ತಿಳ್ಕೊಂಡಿಲ್ರಿ. ಈ ಕೈ ಹಸ್ತನೇ ಭಾಳ ತಾಕತ್ತೈತ್ರಿ. ಈಗ ಬರ್ರಿ, ಈ 7 ಚಕ್ರಗಳನ್ನ ಬಾಬಾನ ಭಾಷೆ ಒಳಗೆ ಕಲರ್ ಜೊತೆ ಜೋಡ್ಸನ್ರಿ. ಬಾಬಾನೂ ಜೋಡಿಸಿದ್ದಾರೆ, ಅವರು ಜೋಡ್ಸಾರ. ಕಲರ್ ಭಾಳ ಇಂಪಾರ್ಟೆಂಟ್ ರೀ. ಇವು ಬೇರೆ ಬೇರೆ ಕಲರ್ ಇರ್ತಾವೆ ರೀ. ನಮ್ಮ ದೇಹದ ಒಳಗಡೆ ಅವರ ಏನೈತಲ್ರಿ, ಬರೀ ಬಿಳಿ ಕಲರ್ ಇರಂಗಿಲ್ಲ ರೀ, 7 ಕಲರ್ ಇರ್ತಾವೆ ರೀ. ಈಗ ಸದ್ಯಕ್ಕೆ ಅವರ ಚೆಕಿಂಗ್ ಅಂತ ಮಷಿನ್ ಬಂದವ್ರಿ. ಈಗ ನನಗೆ ಇಲ್ಲಿ ಕಾಲು ನಾ ಎಷ್ಟೋ ಸಲ ಹೇಳ್ರಿ, ಇಲ್ಲಿ ಕಾಲು ನುಸಾಕತ್ತೈತಂದ್ರೆ ಇದು ಕರಿ ಇರ್ತೈತೆ ರೀ. ಇಲ್ಲಿ ಈಗ ಸದ್ಯ ನಾ ಅವರ ಚೆಕ್ ಮಾಡ್ಕೊಂಡ್ರೆ ಕರಿ ಗ್ರೇ ಬಣ್ಣ ಇರ್ತೈತೆ ರೀ. ಎನರ್ಜಿ ಫ್ಲೋ ಆಗತ್ರಿ. ಇದನ್ನು ನಾವು ಜಾಗೃತಿ ಮಾಡ್ಕೋಬೋದು ರೀ. ನಮ್ಮ ಕಡೆ ಆ ತಾಕತ್ತು ಐತ್ರಿ. ಲಕ್ಷ ಕೊಟ್ಟು ಕೇಳ್ರಿ. ರೂಟ್ ಚಕ್ರ, ಮೂಲಾಧಾರ ಚಕ್ರ ಏನೈತಲ್ರಿ, ಅದ್ರ ಬಣ್ಣ ಕೆಂಪು. ಅದ್ರ ಬಣ್ಣ ಯಾವ್ದ್ರಿ? ಕೆಂಪು. ಆಮೇಲೆ ಇದೈತಲ್ರಿ, ಯಾವ್ದ್ರಿ ಇದು? ಯಾವ್ದು ಹೇಳ್ರಿ ನೋಡೋಣ? ಸ್ವಾದಿಷ್ಠಾನ ಚಕ್ರ. ಈ ಸ್ವಾದಿಷ್ಠಾನ ಚಕ್ರದ ಬಣ್ಣ ಆರೆಂಜ್ ರೀ. ಆರೆಂಜ್ ಆದ್ರೆ ಕಿತ್ತಳೆ ಬಣ್ಣ. ಈ ನಾಭಿ ಚಕ್ರ ಏನು ಮಣಿಪುರ ಚಕ್ರ ಐತಲ್ರಿ, ಇದ್ರ ಬಣ್ಣ ಏನೈತೆ ಹೇಳ್ರಿ ನೋಡೋಣ? ಯೆಲ್ಲೋ, ಹಲ್ದಿ ಬಣ್ಣ. ಇದ್ರ ಬಣ್ಣ ಹಸಿರು. ಇದ್ರ ಬಣ್ಣ ಇದ್ರಿ ಆಕಾಶ ಬಣ್ಣ, ನೀಲಿ. ಇದ್ರ ಬಂದ ಇದ್ರಿ ಏನಂದ್ರೆ ಬದ್ನಿಕಾಯಿ, ಹಾಂ ನಿರ್ಲಿ. ಇದ್ರದ ಪೂರ ವೈಲೆಟ್ ರೀ. ವೈಲೆಟ್ ಅಂದ್ರೆ ಪೂರ ಇದೆಲ್ಲ ನೀವು ಹಿಂಗೆ ಅನ್ಕೋಬೋದು. ಇದು ಆಕಾಶ ಬಣ್ಣ, ಇದು ಪೂರ ಡಾರ್ಕ್ ಪರ್ಪಲ್ ಅಂದ್ರೆ ಪೂರ ನೀಲಿ ರೀ. ಡಾರ್ಕ್ ನೀಲಿ ರೀ. ಹಾಂ, ಡಾರ್ಕ್ ನೀಲಿ ರೀ. ಇದೇನು ಹೇಳ್ರಿ, ಇದು ಇಂಪಾರ್ಟೆಂಟ್ ರೀ. ನಿಮ್ಮ ಶರೀರ ಬಣ್ಣ ನೀವು ಆರಾಮ ಮಾಡ್ಕೋಬೋದು. ಇದೇನು ಹೇಳ್ರಿ ಇದು ಜಾಂಬ್ಲಿ ಬಣ್ಣ, ಪೂರ ಜಾಂಬ್ಲಿ ಬಣ್ಣ. ಹಾಂ ಹೇಳ್ರಿ. ಮೂಲ ಎಲ್ಲೆಲ್ಲದಾವ ಹೇಳ್ರಿ, ಮತ್ತೆ ಚಕ್ರ ಎಲ್ಲೆಲ್ಲದಾವ ಹೇಳ್ರಿ. ಹಾಂ, ತಳಗೆ ಮೂಲಾಧಾರ ಚಕ್ರ ಹಿಂದ್ಗಡೆ. ಹಾಂ, ಮತ್ತೆ ರೀ ಸ್ವಾದಿಷ್ಠಾನ, ಅದು ಎಲ್ಲಿ ಬಂತ್ರಿ? ಅದು ಹೆಸರು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ರ ಅದಾವ ಅಟ್ರ ತಿಳ್ಕೊರಿ. ಎಲ್ಲಿ? ಹಾಂ, ಇಲ್ಲೊಂದು ಆಮೇಲೆ ಇಲ್ಲೊಂದು. ಇದು ಯಾವ ಬಣ್ಣ ರೀ? ತಳಗಿಂದ ಕೆಂಪು ರೀ. ಇಲ್ಲಿದು ಹಾಂ ಹಿತ್ತಲೆ ಬಣ್ಣ. ಇದು ಹೊಟ್ಟಿದು ಹಲ್ದಿ. ಇದು ಇದ್ರಿ ಹಾರ್ಟ್ ಹಸಿರ್ರಿ. ಮತ್ತು ರೀ ಇದು ನೀಲಿ ರೀ, ಲೈಟ್ ನೀಲಿ ಆಕಾಶ ಬಣ್ಣ ರೀ. ಇದ್ರಿ ಡಾರ್ಕ್ ನೀಲಿ ರೀ. ಇದ್ರಿ ಪೂರ ನೀರ್ಲಿ ಜಾಂಬ್ಲಿ ಬಣ್ಣ ರೀ, ಪೂರ ವೈಲೆಟ್ ರೀ ಇದ್ರಿ. ಓಕೆ ರೀ. ಈಗ ಬರ್ರಿ, ಈಗ ನಾವು ರೇಖಿಯನ್ನು ಅವ್ರು ಹೆಂಗೆ ಮಾಡೋದು? ಅವ್ರು ಏನು ಮಾಡ್ತಾರೆ ಅಂದ್ರೆ, ಹೇ ಯೂನಿವರ್ಸ್, ನಿನ್ನ ಶಕ್ತಿ ನನ್ನ ಕೈಯಾಗ ಕೊಡು, ನಂಗೆ ಜಾಗೃತಿ ಮಾಡು, ನನಗೆ ರೇಖಿ ಕಳಿಸ್ಕೊಡು, ಹಿಂಗೆ ಅಂತ ಹೇಳ್ತಾರೆ. ನಾವೇನು ಮಾಡ್ರಿ, ಅವ್ರು ಯೂನಿವರ್ಸ್ ಅಂತಾರೆ. ಯೂನಿವರ್ಸ್ ಅಂದ್ರೆ ಏನು ರೀ? ವಿಶ್ವ, ಏನು ಬ್ರಹ್ಮಾಂಡ ಅಂತ ಹಿಂಗೆ ಹೇಳ್ತಾರೆ. ನಾವು ಯಾರನ್ನು ಕರೀವ್ರಿ? ಬಾಬಾನ. ನಮ್ಗೆ ಇದನ್ನು ಬಾಬಾ ಎಲ್ಲ ಕರೆದನ್ರಿ. ಭಾಳ ನನಗೆ ಹೆಲ್ಪ್ ಆಗೈತೆ ರೀ, ನಿಮಗೂ ಆಕೈತೆ ಅಂತ ಹೇಳ್ತೀನಿ ರೀ. ಈಗ ಮಾಡೋಣ್ರಿ ಎಲ್ಲರೂ. ಕೈ ಇದು ಮಾಡಿರಿ. ಫಸ್ಟ್ ಪರಮಾತ್ಮಗೆ ಥ್ಯಾಂಕ್ ಯು, ಶಕ್ತಿಯನ್ನು ಜಾಗೃತಿ ಮಾಡಂತ ಕೇಳ್ರಿ. ಕಣ್ಣು ಮುಚ್ಚ್ರಿ. ಪರಂಪಿತ ಪರಮಾತ್ಮ ತಾವು
ನಿಮ್ಮಲ್ಲಿರುವಂತಹ ಅಪಾರವಾದಂಥ ಶಕ್ತಿಯನ್ನು ನನ್ನ ಕೈಯಲ್ಲಿ ಜಾಗೃತ ಮಾಡಿರಿ. ನಿಮ್ಮ ಶಕ್ತಿಗಳನ್ನು ಎಲ್ಲನೂ ಈ ನನ್ನ ಕೈಗೆ ಜಾಗೃತಗೊಳಿಸ್ರಿ. ತಮಗೆ ಅನಂತ ಅನಂತ ಧನ್ಯವಾದಗಳು. ಈಗ ಕೈಯನ್ನು ಹಿಂಗೆ ಓಪನ್ ಮಾಡಿರಿ. ಫಸ್ಟ್ ಪರಮಾತ್ಮನ ಕರೆಯೋದ್ರಿ, ಆಮೇಲೆ ಪರಮಾತ್ಮಗೆ ಥ್ಯಾಂಕ್ ಯು ಹೇಳಿದ್ರಿ, ಧನ್ಯವಾದ ಹೇಳಿದ್ರಿ. ಆಮೇಲೆ ಏನು ಮಾಡಿರಿ, ಕೈ ಮಾಡಿರಿ. ಈ ಥರೊಳಗೆ ಪೂರ ರೇಖೆ ಒಳಗೆ ನೀವು ಎಷ್ಟು ಚಂದ ಚಿತ್ರೀಕರಣ ಮಾಡ್ತೀರಿ ಅಷ್ಟು ಇಂಪಾರ್ಟೆಂಟ್ ಐತಿ. ಓಕೆ ರೀ. ಈ ಕೈ ಎರಡು ಕೈ ಹಿಂಗಿಟ್ಟ ಬಾಬಾನ ಎಲ್ಲ ಕಿರಣಗಳ ಈ ಕೈಯಾಗ ಬರತ್ತಾವ ಅಂತ ನೋಡ್ಬೇಕ್ರಿ. ಕಣ್ಣು ಮುಚ್ಚರೆ ಮಾಡಿರಿ, ಇಲ್ಲ ಕಣ್ಣು ತೆಗೆದೇ ಮಾಡಿರಿ. ಕಣ್ಣು ಮುಚ್ಚಿರಿ. ಕುರ್ರಿನ ಫೀಲ್ ಆಕೈತ್ರಿ, ಮತ್ತು ಇಷ್ಟು ಮಾತ್ರ ಹೇಳ್ತೀನಿ, ಕರೆ ಫೀಲ್ ಆಕೈತಿ. ಕಣ್ಣು ಮುಚ್ಚಿ ಕಣ್ಣು ಮುಚ್ಚ್ರಿ. ಬಾಬಾ, ನಿಮ್ಮ ಶ್ವೇತ ಬಿಳಿ ಬಣ್ಣದ ಕಿರಣಗಳು ನಾನು ಎರಡೂ ಕೈ ಹಸ್ತದ ಮೇಲೆ ಬೀಳ್ತಾ ಇದ್ದಾವೆ. ನೋಡ್ರಿ, ಕೈ ಅಷ್ಟು ವಜನ್ ಹಾಕತ್ತಾವ. ಅವೆಲ್ಲ ಕಿರಣಗಳು ನನ್ನಲ್ಲಿ ಬರಾಕತ್ತಾವ. ಈಗ ಅವೆರಡೂ ಕೈಯನ್ನು ಇಲ್ಲಿ ನೋಡ್ಕೋರಿ. ಕಣ್ ತೆಗಿರಿ. ಅದೇನು ನಮ್ಮ ಮೂಲಾಧಾರ ಚಕ್ರ ಐತಲ್ರಿ, ಅಲ್ಲಿಟ್ಕೋರಿ. ಮೂಲಾಧಾರ ಚಕ್ರ ಅಂದ್ರೆ ಹೇಳ್ರಕೋರಿ, ಮೂಲಾಧಾರ ಚಕ್ರ ಗೊತ್ತೈತಲ್ರಿ, ಪೂರಾ ತಳಗಿನ ಪಾಠ ಅಲ್ಲಿಟ್ಕೋರಿ. ಈಗ ಏನು ಮಾಡಿರಿ, ರೌಂಡ್ ಸರ್ಕಲ್ ತಿರುಗಿಸ್ರಿ. ನೀವು ಫುಲ್ ಫೀಲಿಂಗ್ ಆಕೈತ್ರಿ. ರೌಂಡ್ ತಿರುಗಿಸ್ರಿ. ಅಲ್ಲಿ ಅದ ಜಾಗನೆ ತಿರ್ಸ್ಕೋತ ಹೋಗ್ರಿ. ಒಂದು ವೈಟ್ ಸರ್ಕಲ್ ಡ್ರಾ ಮಾಡಿರಿ, ಬಿಳಿ ಸರ್ಕಲ್ ಡ್ರಾ ಮಾಡಿರಿ. ನೋಡಿರಿ, ಒಂದು ಎನರ್ಜಿ ಫೀಲ್ ಆದಂಗೆ ಆಕೈತೆ ನೋಡ್ರಿ. ಒಂದು ವೈಟ್ ಸರ್ಕಲ್ ಪೂರ ಡ್ರಾ ಮಾಡಿರಿ. ಅದು ನಿಮ್ಮ ವೈಟ್ ರೇಸ್ ಆ ಮೂಲಾಧಾರ ಚಕ್ರಕ್ಕೆ ಹೋಗ್ತಾ ಇದೆ ನೋಡ್ರಿ. ಒಳಗಿರುವ ಮೂಲಾಧಾರ ಚಕ್ರ ಕೆಂಪು ಇದೆ ನೋಡ್ರಿ. ನಿಮ್ಮ ಬಿಳಿ ಬಣ್ಣದ ರೇಸ್ ಆ ಕೆಂಪು ಚಕ್ರನ ನನ್ನ ಜೊತೆಗೆ ಹೇಳ್ರಿ, ಬ್ಯಾಲೆನ್ಸ್ ಆಗಿದೆ. ಹೇಳ್ರಿ, ಜೋರಾಗಿ ಹೇಳ್ರಿ. ನನ್ನ ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಐತಿ. ನನ್ನ ಮೂಲಾಧಾರ ಚಕ್ರ ಹೆಲ್ದಿ ಇದೆ. ನನ್ನ ಮೂಲಾಧಾರ ಚಕ್ರ ಹ್ಯಾಪಿ ಇದೆ. ನೋಡ್ರಿ, ಕೈಯಾಗ ಒಂಥರ ಫೀಲಿಂಗ್ ಆಗ್ಬತ್ರಿ. ನಿಮ್ಗೆ ತಿರ್ಗಿಸ್ಬೇಕಾದ್ರೆ ಒಂದು ಎನರ್ಜಿ ಫೀಲ್ ಆಗ್ಬತ್ರಿ. ಹಾಂ, ಈಗ ಮತ್ತೆ ಎರಡು ಕೈ ಇಡ್ರಿ. ಮತ್ತು ಶಿವ ಬಾಬಾನ ಈ ಕೈಯಾಗ ಆಹ್ವಾನ ಮಾಡಿರಿ. ಬಿಳಿ ಬಣ್ಣದ ಓಷಿಯನ್ ಆಫ್ ಸಾಗರ್, ಓಷಿಯನ್ ಆಫ್ ಶಾಂತಿ ಸಾಗರ ಎಲ್ಲ ತನ್ನ ಕಿರಣಗಳನ್ನ ಮಕ್ಳಿಗೆ ಕೊಡಾಕತ್ತಾರ ನೋಡ್ರಿ. ಕೈ ಮೇಲೆ ಕೈ ನೋಡ್ರಿ ಎಷ್ಟು ವಜನ್ ಬರತ್ತವ. ಅವನು ತುಂಬ್ಕೋರಿ. ಅವನು ಪುನಃ ಇವಾಗ ಇಲ್ಲಿ ಇಡ್ರಿ. ಎಲ್ರಿ, ಸ್ವಾದಿಷ್ಠಾನ ಚಕ್ರ ನಾಭಿಯ ತಳಗಡೆ ಅಲ್ಲಿಡ್ರಿ. ಸ್ವಲ್ಪ ದೂರ ಇಡ್ರಿ, ಮೈಗೆ ಅಂಟ್ಸ್ಕೋಕೆ ಹೋಗ್ಬೇಡ್ರಿ, ಸ್ವಲ್ಪ ದೂರ ಇಡ್ರಿ. ಈಗ ಅದನ್ನು ಮತ್ತೆ ಸುತ್ತ ಹಾಕ್ರಿ. ಅಲ್ಲಿ ಬಿಳಿ ಸರ್ಕಲ್ ಡ್ರಾ ಮಾಡಿರಿ. ವೈಟ್ ಸರ್ಕಲ್, ಬಿಳಿ ಸರ್ಕಲ್ ತಿರುಗಿಸ್ತಾ ಹೋಗ್ರಿ. ನಿಮ್ಮ ಕೈ ತಿರುಗಿಸ್ತಾ ಹೋಗ್ರಿ. ನೋಡ್ರಿ, ಫೀಲಿಂಗ್ ಆಕೈತೆ ನೋಡ್ರಿ. ಅಲ್ಲಿ ಬಿಳಿ ಸರ್ಕಲ್ ನೋಡ್ರಿ, ಎನರ್ಜಿ ಹೆಂಗೆ ಫೀಲ್ ಆಗತ್ತೈತೆ ನೋಡ್ರಿ. ಅಲ್ಲಿ ಇನ್ನು ಅದಕ್ಕೆ ಅದು ಬಣ್ಣ ಯಾವುದ್ರಿ ಹೇಳ್ರಿ ನೋಡೋಣ. ಕಿತ್ತಳೆ ಬಣ್ಣ. ಒಳಗಿರುವ ಕಿತ್ತಳೆ ಬಣ್ಣನ್ನು ನೋಡ್ರಿ. ನಿಮ್ಮ ಬಿಳಿ ಬಣ್ಣ ಕಿರಣಗಳು ಆ ಕಿತ್ತಳೆ ಬಣ್ಣನ್ನು ಜಾಗೃತ ಮಾಡ್ತಾ ಇದೆ. ಎಲ್ಲರೂ ಹೇಳ್ರಿ ನನ್ನ ಜೊತೆಗೆ, ನನ್ನ ಸ್ವಾದಿಷ್ಠಾನ ಚಕ್ರ ಬ್ಯಾಲೆನ್ಸ್ ಐತಿ, ಹೆಲ್ದಿ ಐತಿ, ಹ್ಯಾಪಿ ಐತಿ. ಮತ್ತು ಕೈ ಮಾಡ್ಕೋರಿ. ಮತ್ತು ಶಿವ ಬಾಬಾ ನಾವು ಸರ್ವಶಕ್ತಿಯ ಕಿರಣಗಳು ನನ್ನ ಕೈಯಾಗ ಕೊಡ್ರಿ. ಆ ಬಿಳಿ ಬಣ್ಣದ ಕಿರಣಗಳು ಎರಡೂ ನನ್ನ ಎರಡೂ ಕೈಯಲ್ಲಿ ಬರ್ತಾ ಇದೆ ನೋಡ್ರಿ.
ತುಂಬ್ಕೋರಿ ಅದನ್ನು. ಮತ್ತು ಪುನಃ ಮಣಿಪೂರ ಚಕ್ರ ಮೇಲೆ ಇಡ್ರಿ. ನಾಭಿಯ ಒಂಚೂರು ಮೇಲೆ ಸರ್ಕಲ್ ತಿರುಗಿಸ್ರಿ. ನೋಡ್ರಿ ಸರ್ಕಲ್ ತಿರುಗಿಸ್ಬೇಕಾದ್ರೆ ಫುಲ್ ಅನುಭವ ಆಕೈತೆ ನೋಡ್ರಿ ಎನರ್ಜಿದು. ಬಿಳಿ ಸರ್ಕಲ್, ವೈಟ್ ಸರ್ಕಲ್ ತಿರುಗ್ತಾ ಇದೆ. ವೈಟ್ ಎನರ್ಜಿ ತಿರುಗ್ತಾ ಇದೆ. ತಿರ್ಗಿಸ್ಕೋತ ಹೋಗ್ರಿ. ಬಿಳಿ ಚಕ್ರ ತಿರ್ಗಿಸ್ಕೋತ ಹೋಗ್ರಿ. ಒಳಗಿರುವ ಹಳದಿ ಚಕ್ರ ನೋಡ್ರಿ. ಹಳದಿ ಚಕ್ರ ಕಾಣಿಸತೈತೆ ನೋಡ್ರಿ ಎಲ್ಲರಿಗೂ. ಆ ಬಿಳಿ ಬಣ್ಣದ ಚಕ್ರ ಹಳದಿ ಚಕ್ರವನ್ನು ಜಾಗೃತ ಮಾಡ್ತಾ ಇದೆ. ಹೇಳ್ರಿ, ನನ್ನ ಮಣಿಪುರ ಚಕ್ರ ಹೆಲ್ದಿ ಐತಿ, ಹ್ಯಾಪಿ ಐತಿ, ಬ್ಯಾಲೆನ್ಸ್ ಐತಿ. ಮತ್ತು ಬಾಬಾನ ಆಹ್ವಾನ ಮಾಡ್ರಿ. ಬಾಬಾ ನಿಂದೆಲ್ಲ ಶಕ್ತಿಗಳು ನನ್ನ ಕೈಯಾಗ ಬೆಳಾಕತ್ತವ, ಅವ್ನು ತುಂಬ್ಕೊಳ್ರಿ. ಮತ್ತಿನ್ನು ಹೃದಯದ ಕಡೆಗೆ ಇಟ್ಕೊಳ್ರಿ. ಚಕ್ರ ತಿರುಗಿಸಿ ಕೈ ತಿರುಗಿಸ್ತಾನೆ ಇರ್ಬೇಕ್ರಿ. ಕೈ ತಿರುಗಿಸಿದಾಗ ಅನುಭವ ಆಕೈತ್ರಿ. ಒಂದು ಬಿಳಿ ಬಣ್ಣದ ಎನರ್ಜಿ ಹೋಗ್ತಾ ಇದೆ ನೋಡ್ರಿ. ನಿಮ್ಮ ಕೈಯಿಂದ ಬಿಳಿ ಬಣ್ಣದ ಎನರ್ಜಿ ಸುತ್ತ ಹಾಕಾಕತೈತಿ. ಇನ್ನದು ಒಳಗಿರುವ ಹಸಿರು ಚಕ್ರ ನೋಡ್ರಿ. ನಿಮ್ಮ ಬಿಳಿ ಚಕ್ರ ಆ ಹಸಿರು ಚಕ್ರವನ್ನು ಜಾಗೃತ ಮಾಡಾಕತೈತಿ ನೋಡ್ರಿ. ಹೇಳ್ರಿ ನನ್ನ ಜೊತೆಗೆ, ನನ್ನ ಅನಹದ ಚಕ್ರ ಬ್ಯಾಲೆನ್ಸ್ ಐತಿ, ಹೆಲ್ದಿ ಐತಿ, ಹ್ಯಾಪಿ ಐತಿ. ಮತ್ತು ಆ ಬಾಬಾನ ಕರೀರಿ. ಪಾಪಾ ಇನ್ನೆಲ್ಲ ಶಕ್ತಿ, ನಿಂದೆಲ್ಲ ಕಿರಣ ನನ್ನ ಕೈ ಹಸ್ತದ ಮೇಲೆ ಬರ್ತಾ ಇದೆ. ಇನ್ನು ಗೋನ್ ಕಡೆ ಇಟ್ಕೊಳ್ರಿ, ಕುತ್ತಿಗೆ ಕಡೆ ಇಟ್ಕೊಳ್ರಿ. ಇನ್ನು ಚಕ್ರ ಕೈ ತಿರುಗಿಸ್ತಾ ಹೋಗ್ರಿ. ಇನ್ನು ವೈಟ್ ಎನರ್ಜಿ ಸರ್ಕಲ್ ಡ್ರಾ ಮಾಡಿರಿ. ದಿವ್ಯ ದೃಷ್ಟಿಯಿಂದ ಬಿಳಿ ಚಕ್ರ ನೋಡ್ರಿ. ಕೈಯಲ್ಲಿ ಬಿಳಿ ಚಕ್ರ ಸುತ್ತಾ ಇದೆ. ನಿಮ್ಮ ಗಂಟಲಿನ ಒಳಗಿರುವಂತಹ ಆಕಾಶ ಬಣ್ಣವನ್ನು ನೋಡ್ರಿ. ನೀಲಿ ಬಣ್ಣ ಆಕಾಶ ಬಣ್ಣ. ಆ ಒಳಗಿರುವ ಚಕ್ರ ತಿರುಗ್ತಾ ಇದೆ ನೋಡ್ರಿ. ನಿಮ್ಮ ಬಿಳಿ ಬಣ್ಣ ಆ ಆಕಾಶ ಬಣ್ಣವನ್ನು ಜಾಗೃತ ಮಾಡ್ತಾ ಇದೆ ನೋಡ್ರಿ. ಅದಕ್ಕೆ ಹೇಳ್ರಿ, ನನ್ನ ವಿಶುದ್ಧಿ ಚಕ್ರ ಬ್ಯಾಲೆನ್ಸ್ ಐತಿ, ಹೆಲ್ದಿ ಐತಿ, ಹ್ಯಾಪಿ ಐತಿ. ಮತ್ತು ಕರೀರಿ ಬಾಬಾರವನ್ನ. ಬಾಪಾ ನಿಮ್ಮೆಲ್ಲ ಶಕ್ತಿ ಕಿರಣಗಳನ್ನ ಕೈಯಾಗ ಕೊಡಪ್ಪ. ನನ್ನ ಕೈ ಶಕ್ತಿಯನ್ನು ಜಾಗೃತ ಮಾಡಪ್ಪ. ನನ್ನ ರೇಖೆಯನ್ನು ಜಾಗೃತ ಮಾಡಪ್ಪ. ಇನ್ನು ನಿಮ್ಮ ತಲೆ ಮೇಲೆ ಇಟ್ಕೊಳ್ರಿ. 3ನೇ ನೇತ್ರದ ಮೇಲೆ, ಹಣೆಯ ಮೇಲೆ. ಈಗ ಟಚ್ ಮಾಡಬೇಡ್ರಿ. ಇನ್ನು ಸರ್ಕಲ್ ಡ್ರಾ ಮಾಡಿರಿ. ಬಿಳಿ ಸರ್ಕಲ್ ಡ್ರಾ ಮಾಡಿರಿ. ಎನರ್ಜಿ ಫ್ಲೋ ಆಗಲಿ. ವೈಟ್ ಎನರ್ಜಿ ಒಳಗಿರುವಂತಹ ಡಾರ್ಕ್ ನೀಲಿ ನೋಡ್ರಿ. ಡಾರ್ಕ್ ನೀಲಿಯನ್ನು ನೋಡ್ರಿ. ಅದು ಜಾಗೃತ ಆಗ್ತಾ ಇದೆ ನೋಡ್ರಿ. ಹೇಳ್ರಿ, ನನ್ನ ಆಜ್ಞಾ ಚಕ್ರ ಜಾಗೃತವಾಗಿದೆ, ಬ್ಯಾಲೆನ್ಸ್ ಐತಿ, ಹ್ಯಾಪಿ ಐತಿ. ಲಾಸ್ಟ್ ಮತ್ತು ಇನ್ನೊಂದ್ಸಲ ಬಾಬಾನ ಆಹ್ವಾನ ಮಾಡ್ರಿ. ಬಾಬಾ ನಿನ್ನ ಸರ್ವಶಕ್ತಿ ಕಿರಣಗಳು ನನ್ನ ಕೈ ಮೇಲೆ ಬೀಳಾಕತ್ತಾವು. ಇನ್ನು ತಲೆ ಮೇಲೆ ಇಟ್ಕೋರಿ. ಸರ್ಕಲ್ ಡ್ರಾ ಮಾಡ್ರಿ. ಬಿಳಿ ಬಣ್ಣದ ಸರ್ಕಲ್
ನನ್ನ ಸಹಸ್ರ ಚಕ್ರನ ಜಾಗೃತ ಮಾಡ್ತಾ ಇದೆ. ನನ್ನ ಸಹಸ್ರ ಚಕ್ರ ಹೆಲ್ದಿ ಐತಿ, ಹ್ಯಾಪಿ ಐತಿ, ಬ್ಯಾಲೆನ್ಸ್ ಐತಿ. ನೋಡ್ರಿ ಒಳಗಿರುವಂತಹ ವೈಲೆಟ್ ಕಲರ್ ನೋಡ್ರಿ, ಜಾಂಬ್ಲಿ ಕಲರ್ ನೋಡ್ರಿ, ಅದನ್ನು ಜಾಗೃತ ಮಾಡ್ಕೋರಿ. ಇನ್ ಕೈ ಮುಗಿರಿ. ಪರಮಾತ್ಮ ಕೋಟಿ ಕೋಟಿ ಧನ್ಯವಾದಗಳು. ಓಂ ಶಾಂತಿ. ನೋಡ್ರಿ ಈ ತ್ರೋಗ ಎಷ್ಟು ತಾವು ಚಿತ್ರೀಕರಣ ನೋಡ್ತೀರಿ, ನೀಲಿ ಬಣ್ಣ ಕೇಸರಿ ಬಣ್ಣ ಎಷ್ಟು ನೋಡ್ತಿರಲ್ಲ ನಿಮ್ದು ಅಷ್ಟು ಜಾಗೃತ ಆಗ್ತದೆ. ಇದನ್ನು ಟ್ರೈ ಮಾಡಿರಿ. ನಾನು 4-5 ದಿವಸ ಆತ್ರಿ ನನಗೂ ಗೊತ್ತಾಗಿ ಅವಾಗ ನಾ ಮಾಡಾಕತ್ತೇನಿ, ನೀವು ಕೂಡ ಮಾಡಿರಿ. ಇನ್ನು ಭಾಳ ವಿಚಿತ್ರ ರೀ, ನನಗೆ ಅನುಭವ ಆಗಿದೆ ಖರೆ. ಬರೋ ಈಗ ಮಾತಾಡೋಣ್ರಿ, ಇದನ್ನು ನಾವು ಯಾಕೆ ಮಾಡ್ಬೇಕಂದ್ರೆ ನಮ್ದು ಔರ ಐತಲ್ರಿ, ಒಂದು ಸುತ್ತಲೂ ನಮ್ದು ದೇಹದೊಳಗೆ ಒಂದು ಔರ ಇರ್ತೈತೆ. ಯಾರ್ದ 4 ಫೂಟ್ ಹರಡಿ ಇರ್ತೈತ್ರಿ, ಯಾರ್ದ 5 ಫೂಟ್ ಹರಡಿ ಇರ್ತೈತ್ರಿ, ಯಾರ್ದು ಬೇಕಂದ್ರೆ 15 ಫೂಟ್ ಹರಡಿರ್ತೈತ್ರಿ. ಇದು ಎಲ್ಲಾರ್ದು ಹರಡಿ ಇರ್ತದೆ. ಈಗ ನಾವು ಯಾರನ್ನೂ ಭೇಟಿ ಆಗ್ತೀವಲ್ರಿ, ಪರಸ್ಪರ ಭೇಟಿ ಆಗ್ತೀವಲ್ಲ, ಮೊದಲ ಅವ್ರನ್ನ ನಾವು ಮಾತಾಡ್ಸಿದ ಮೇಲೆ ಭೇಟಿ ಆಗಂಗಿಲ್ರಿ. ಮೊದಲ ಅವ್ರದ ಔರ ಏನಾಕೈತಲ್ಲ ಅದನ್ನ ಮಾತಾಡ್ತೈತ್ರಿ. ಆ ಬಿಳಿ ಪ್ರಕಾಶದ ದೇಹ ಮೊದಲು ಅವ್ರ ಜೊತೆ ಅದಕ್ಕೆ ನೋಡ್ರಿ, ನಮಗೊಬ್ರು ಸೇರ್ತಾರ್ರಿ, ಒಬ್ರು ಸೇರಂಗಿಲ್ರಿ. ಒಮ್ಮೊಮ್ಮೆ ಅವ್ರು ಒಬ್ರೊಬ್ರು ಹೇಳ್ತಿರ್ತಾರೆ ನೋಡ್ರಿ, ಮನ್ಯಾಗ ಹೇಳ್ತಿರ್ತಾರೆ ನೋಡ್ರಿ, ಆಕೆ ಬಂದ್ರೆ ನಂಗೆ ಒಂದು ತಲೆ ಕೆಡ್ತೈತೆ ನೋಡ್ರಿ. ಬರೋಕೆ ಸತ್ರ ಬಂದ್ರೆ ತಲೆ ಕೆಡ್ತೈತೆ, ಅವ ಬಂದ್ರೆ ನಂಗೆ ತಲೆ ಬಿಸಿ ಆದಂಗೆ ಆಕೈತೆ. ಯಾಕ್ರಿ ಅಂದ್ರೆ ಅವು ಮೊದಲು ಏನಾಗ್ತಾವ್ರಿ, ಔರ ಕ್ಲಾಶ್ ಆಗ್ತಾವ. ಒಬ್ರೊಬ್ರದ್ದು ಔರ ಸೇರ್ತಾವ್ರಿ, ಒಬ್ರಿಗೊಬ್ರು ಬಿಟ್ಟೇ ಇರಂಗಿಲ್ರಿ, ಅವು ಸೇರ್ತಿರ್ತಾವ್ರಿ. ಒಬ್ರಿಗೊಬ್ರು ತಿಡ್ಡರಿ, ಹಿಂಗೆ ಮಾಡ್ರೆ ತಿಡ್ಡ ಅಂದ್ರೆ ಅವು ಏನಾಗ್ತಿರ್ತಾವ, ಔರ ಕ್ಲಾಶ್ ಆಗ್ತಿರ್ತಾವ. ಈಗ ಈ ಔರಾನ ನಾವು ಶುದ್ಧೀಕರಿಸ್ಬೇಕ್ರಿ. ಯಾಕಂದ್ರೆ ಈಗಂತೂ ಬಾಬಾ ಹೇಳ ಪ್ರಕಾರ ನಾ ಸುದ್ದಿನೂ ಭಾಳ ಕೇಳ್ತೇನೆ ರೀ. ಯಾವ ಸುದ್ದಿ ಅಂದ್ರೆ ಗಾಳಿ ಸುದ್ದಿ, ಇದನ್ನು ಭಾಳ ಕೇಳ್ತೇನೆ ರೀ. ಮತ್ತು ನಮ್ಮ ಶಿವ ಬಾಬಾ ಅಂತೂ ನಮ್ಮ ಮುರಳಿಯಲ್ಲಂತೂ ಸ್ಪಷ್ಟ ಹೇಳಿಬಿಟ್ಟಾನು, ಒಬ್ರೊಬ್ರು 5 ಸೇರ್ತಾವಂತ ಹೇಳೇ ಬಿಟ್ಟಾನ್ರಿ ಬಾಬಾ. ಮುರಳೇ ಹೇಳನು 5 ಸೇರ್ತಾವಂತ ಹೇಳ. ಇನ್ನು ನಾವು ನಮ್ಮನ್ನ ನಾವು ನಮ್ಮ ಗಾಳಿ ಹಂಗೆ 5 ಸೇರ್ತಾವ ಅಂದ್ರೆ 5 ಆತ್ಮಗಳು ನಮ್ಮಲ್ಲಿ ಪ್ರೇತಾತ್ಮಗಳು ಸೇರ್ತಾವೆ. ಯಾಕಂದ್ರೆ ಅವ್ರದ್ದು ತಪ್ಪಿಲ್ರಿ. ಮತ್ತು ಇವು ಹೆಂಗಂದ್ರೆ ಗಾಳಿ ಹೆಂಗೆ ಅದ ರೀ, ಮತ್ತು ರೀ ಇದಕ್ಕೆ ಔಷಧ ಇಲ್ರಿ. ಮಾನಸಿಕ ಪ್ರಾಬ್ಲಮ್ ಇತ್ತಂದ್ರೆ ಗುಳಿಗೆ ಕೊಟ್ರೆ ನುಂಗಿರ ಮಳ್ಕೋಬೋದು. ಇದನ್ನೇ ಹೆಂಗೆ ರೀ, ಅವ್ರನ್ನ ತೆಗ್ಯಾರ ಕಡೆಗೆ ಹೋಗಿರ್ತಿರಲ್ಲ ನೀವು, ಅವ್ರು ಏನು ತೆಗಿತಾರೆ, ಹೋಗಮ್ಮ ತೆಗ್ದೇನಂತ ಹೇಳ್ತಾರೆ, ಮತ್ತು ಅದು ಹಿಂದಿನ ಬತ್ತಲ್ರಿ ಏನ್ರಿ. ಮತ್ತು ನೀವು ಎಲ್ಲೆಲ್ಲಿ ಹೋಗ್ತಿರೋದ್ರಿ ಹಿಂದಿನೇ ಬತ್ತಲ್ರಿ, ಸುಳ್ಳು ಅಂತಾರ ಅವ್ರು. ನೀವು ಅವ್ರಿಗೆ ದುಡ್ಡು ಕೊಟ್ಟು ಬರ್ತೀವಿ ತೆಗ್ತಾರೆ. ಈಗ ನಾವೇನು ಮಾಡ್ಬೇಕು ಹೇಳ್ರಿ, ಈಗ ನಮಗೆ ಅಂಥದ್ದು ಸೇರಬಾರ್ದು ಅಂದ್ರೆ ನಮ್ಮ ಔರ ಸ್ಟ್ರಾಂಗ್ ಮಾಡ್ಕೋಬೇಕು. ಎಷ್ಟು ನಮ್ಮ ಔರ ವೈಟ್ ಇರ್ತೈತಿ, ಬಿಳಿ ಇರ್ತೈತಿ, ಶುದ್ಧ ಇರ್ತೈತಿ, ನಮಗೆ ಅಂಥದ್ದು ಯಾವುದು ನಮಗೆ ಯಾರು ಮಾಡಿದ್ರು. ಒಬ್ಬರವ್ರು ನೀವು ಚಲೋ ಇರ್ತೀರಿ, ಒಬ್ಬರವ್ರು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ಅದು ಕೂಡ ನಿಮ್ಗೆ ಹತ್ತಂಗಿಲ್ಲ. ಬ್ಲ್ಯಾಕ್ ಮ್ಯಾಜಿಕ ನಿಮಗೆ ಅವ್ರಿಗೆ ಹೋಗಿ ತಟ್ಟದ್ಕರೆ ನಿಮ್ಗೆ ತಟ್ಟಂಗಿಲ್ಲ. ಇನ್ನು ಅದಕ್ಕೆ ಏನೇನು ಮಾಡಬೇಕು, ಒಂದು ಉಪ್ಪು ಸ್ನಾನ ಮಾಡ್ಕೋಬೇಕು, ಒಂದು ಶುದ್ಧ ಮಾಡ್ಕೋಬೇಕು, ಎಲ್ಲೂ ಹೊರಗೆ ಹೋಗಿ ಬಂದರೂ ಸ್ವಚ್ಛ ಮಾಡ್ಕೋಬೇಕು, ಅದನ್ನು ಮಾಡ್ಕೋಬೇಕ್ರಿ. ಇನ್ನು ನಾವು ಹೆಂಗೆ ಮಾಡ್ಕೋಬೇಕಂದ್ರೆ ಬರ್ರಿ ಕೈ ಮ್ಯಾಗ್ ಮಾಡಿರಿ ಎಲ್ಲರೂ. ಇದು ಎವ್ರಿ ಡೇ, ಇದು ಪ್ರತಿ ದಿವಸ ಮಾಡೋದು. ಬರ್ರಿ ಕೈ ಮಾಡಿಬಿಡ್ರಿ. ಮ್ಯಾಗ ಶಿವ ಬಾಬನ್ ಕರಿ, ಬಾಬಾ ಓ ಮೀಠೆ ಬಾಬಾ, ಸರ್ವಶಕ್ತಿಮಾನ್ ಬಾಬಾ, ನಿಮ್ಮ ಎಲ್ಲ ಸರ್ವಶಕ್ತಿಗಳು ನನ್ನ ಕೈಯಲ್ಲಿ ಬರ್ತಾ ಇದ್ದಾವೆ. ನೋಡ್ರಿ ಕೈಯಾಗ ನೋಡ್ರಿ ಹೆಂಗೆ ಎನರ್ಜಿ ಫೀಲ್ ಆಗಂಗಿಲ್ರಿ, ಬರತೈತಿಲ್ರಿ. ಅದನ್ನೇನು ಮಾಡಿರಿ, ಹಿಂಗಿಟ್ಕೋರಿ, ಮುಟ್ಟಬೇಡ್ರಿ, ಹಿಂಗಿಟ್ಕೋರಿ. ಅವು ಸರ್ವಶಕ್ತಿಗಳ ಕಿರಣಗಳು ನನ್ನ ತಲೆ ಮೇಲೆ ಬರತ್ತಾವ ನೋಡ್ರಿ. ಕಣ್ಣು ಮುಚ್ಚಿರ್ಬೇಕಾದ ಅನುಭವ ಆಕೈತಿ, ಕಣ್ಣು ಮುಚ್ಚ್ರಿ. ಅವೆಲ್ಲ ಬಿಳಿ ಕಿರಣಗಳು ನೀವೇನು ಹೇಳಬೇಡ್ರಿ, ಫೀಲ್ ಮಾಡ್ಕೋತ ಹೋಗ್ರಿ. ಕಣ್ಣು ಮುಚ್ಚ್ರಿ. ಆ ಬಿಳಿ ಕಿರಣಗಳನ್ನ ಕೈ ಸೊಕಾಸ ತಳಗೆ ತಗೋತ ಬರ್ರಿ. ಬಿಳಿ ಬಣ್ಣದ ರೇಸ್ ಒಳಗೆ ದೇಹನಾಗ ಹೊಂಟೈತೆ ನೋಡ್ರಿ. ತಳಗೆ ಕೈ ತಗೊಂಬರ್ರಿ, ಸೊಕಾಸ ತಳಗೆ ತೊಗೊಂಬರ್ರಿ.
ನಿಮ್ಮೊಳಗಿನಿರುವ ನಕಾರಾತ್ಮಕ ಶಕ್ತಿ ತಳಗೆ ಹೊಂಟೈತೆ ನೋಡ್ರಿ. ಬಿಳಿ ಬಣ್ಣ ಮ್ಯಾಗ ಬರತೈತಿ, ತಳಗ ಕರಿ ಬಣ್ಣ ಹೊಂಟೈತೆ ನೋಡ್ರಿ. ಅದನ್ನು ತೊಗೊಂಬರಿ ಬಿಳಿ ಬಣ್ಣದ ಮತ್ತು ಬಾಬಾನ ಕಿರಣ. ಮತ್ತು ತೊಗೊಂಬರಿ ಮುಂದ್ಗಡೆ ತೊಗೊಂಬರಿ ಕೈಯನ್ನು. ಹಂಗೆ ಪ್ರತಿಯೊಂದು ಅಂಗ ಕಡೆ ತೊಗೊಂಬರಿ ಬಿಳಿ ಬಣ್ಣದ ಕಿರಣಗಳು. ಕರಿ ಬಣ್ಣ ತಳಗೆ ಹೊಂಟೈತೆ ನೋಡ್ರಿ. ಬಾಬಾನ ಕಿರಣ ಪೂರ ನಮ್ಮ ಔರಾನ ಕ್ಲೆನ್ಸ್ ಮಾಡತೈತೆ ನೋಡ್ರಿ. ಕರಿ ಬಣ್ಣದ ಎನರ್ಜಿ ತಳಗೆ ಹೊಂಟೈತೆ ನೋಡ್ರಿ. ಬಿಳೀರೆ ಸೊಕಾಸ ಮಾಡಿರಿ, ಅನುಭವ ಮಾಡ್ಕೋತ ಮಾಡಿರಿ. ಬಾಬಾನ ಛತ್ರ ಛಾಯೆ ಒಳಗದೀನಿ, ನಂದು ಔರಾ ಕ್ಲೀನ್ ಆಗತೈತಿ. ನೆಗೆಟಿವ್ ಎನರ್ಜಿ ತಳಗೆ ಹೊಂಟೈತಿ. ಮತ್ತು ತಳಗೆ ತೊಗೊಂಬರಿ ವೈಟ್ ರೇಸ್ ತೊಗೊಂಬರಿ. ಮತ್ತು ಮೊಣಕಾಲು ಹತ್ತಿರ ತೊಗೊಂಬರಿ, ಎಲ್ಲ ಕಾಲು ಪಾದ ಹತ್ತಿರ ತೊಗೊಂಬರ್ರಿ. ಇನ್ನು ಕರಿ ಎನರ್ಜಿ ತಳಗೆ ಹೊಂಟೈತೆ ನೋಡ್ರಿ. ಕಾಲಿನ ಪಾದದಿಂದ ನಕಾರಾತ್ಮಕ ಎನರ್ಜಿ ತಳಗೆ ಹೊಂಟೈತೆ ನೋಡ್ರಿ. ಇನ್ನು ಆ ಎನರ್ಜಿವನ್ನು ಎಲ್ಲರೂ ಕಣ್ಣು ಮುಚ್ಚಿ ಒಂದು ಬೆಂಕಿ ನೋಡ್ರಿ, ಕುದಿ ಇರುವಂಥ ಬೆಂಕಿ ನೋಡ್ರಿ. ಆ ಬೆಂಕಿ ಒಳಗೆ ಕರಿ ಎನರ್ಜಿ ಹತ್ರ ಹೋಗಿ ಸುಟ್ಟು ಹಾಕಕತ್ತೈತೆ ನೋಡ್ರಿ. ಹಿಂಗೆ ಜಾಡ್ಸ್ಕೊರಿ, ಕೈ ಜಾಡ್ಸ್ಕೊರಿ. ಓಂ ಶಾಂತಿ. ಕ್ಲಿಯರ್ ಐತ್ರಿ? ಈ ಎಲ್ಲೋ ಹೋದ್ರು, ಯಾರನ್ನು ಭೇಟಾದ್ರು, ನಿಮಗೆ ಅವ್ರ ಜೊತೆ ಆಗೋದಿಲ್ಲಲ್ಲ, ನಿಮಗೆ ಅವ್ರಿಗೆ ಕಂಡ್ರೆ ಆಗೋದಿಲ್ಲಲ್ಲ. ಅಂದ್ರೆ ಎನರ್ಜಿ ಕ್ಲಾಸ್ ಆಗತೈತಿ, ಅವರ ಕ್ಲಾಶ್ ಆಗತೈತಿ. ಬಾಬಾನ ತಗೋರಿ, ಬಾಬಾ ಇದು ಮಾಡ್ಕೊಂಡು ನಂದು ಎನರ್ಜಿ ಎಲ್ಲ ಏನಾದ್ರು ಜಾಡ್ಸ್ಕೊಂಡ್ಬಿಡುತ್ತೆ ತೀತ್ರಿ. ಮತ್ತು ವೆರಿ ಇಂಪಾರ್ಟೆಂಟ್ ಇದೇನಾಯ್ತು ರೀ, ಇದು ನಮ್ದು ಅವರ ಕ್ಲೆನ್ಸಿಂಗ್. ಇನ್ನು ಎರಡನೇದು, ನಂದು ಅವರ ಎಷ್ಟೈತಿ ನಾವು ಫೀಲ್ ಮಾಡ್ಕೋಬೋದು. ನಮ್ಗೆ ಗೊತ್ತಾಕೈತೆ ರೀ ನಂದು ಎಷ್ಟು ದೂರ ಹಡೈತೈತಿ. ಮಾಡೋಣ್ರಿ, ಎಟ್ಟು ಗೊತ್ತಾಕೈತಿಲ್ಲ, ಎಟ್ಟೆಟ್ಟು ಯಾರ್ಯಾರು ಹದೈತಿ ಮಾಡೋಣ್ರಿ, ಟ್ರೈ ಮಾಡೋಣ. ಗೊತ್ತಾಕೈತೆ, ಎಲ್ಲರಿಗೂ ಗೊತ್ತಾಕೈತೆ ನಿಮ್ದು ಎಟ್ಟೈತೈತೆ. ಈಗ ಏನು ಮಾಡಿರಿ, 10 ನಿಮಿಷ ಕೈ ಉಜ್ಜ್ರಿ. ಮೊದಲಿಗೆ ಬೆವ್ರು ಬಿಟ್ಟಿದ್ರಂದ್ರೆ ಒರೆಸ್ಕೋರಿ. ನೋಡ್ರಿ ನಾನು ಹೇಳ್ತೀನಿ ಕೇಳ್ರಿ, ಇಟ್ಕೋರಿ. ನಾನು ಹೇಳ್ತೀನಿ, ಇದು ಉಜ್ಜಿದಾದ್ಮೇಲೆ ಸ್ವಲ್ಪ ಹಿಂಗೆ ದೂರ ಇಟ್ಕೋರಿ. ನಾನು ಹೇಳ್ತೀನಿ ರೀ, ಮಾಡೋಣ ಒಮ್ಮೆ. ದೂರ ಇಟ್ಕೋರಿ. ದೂರ ಇಟ್ಕೊಂಡ್ಮೇಲೆ ಹಿಂಗೆ ಯಾವಾಗ ಸಮೀಪ ಬರ್ತಿರಲ್ಲ, ಅದು ನಿಮ್ಮ ಅವರ ಅದಕ್ಕೆ ಬಂದು ಬಡಿತೈತ್ರಿ. ಆವಾಗ ಅಲ್ಲಿ ಓಕೆ ಅಂದ್ಬಿಡ್ರಿ. ಕಣ್ಣು ಮುಚ್ಚಿ ಮಾಡ್ಬೇಕು. ಫೀಲ್ ಆಗತೈತೆ, ಮತ್ತು ಆಗತೈತೆ. ನನಗೂ ಆಗೈತ್ರಿ, ನಿಮಗೂ ಆಗತೈತೆ ರೀ ತೀತ್ರಿ. ಏನು ಹೇಳ್ರಿ ಅಂದ್ರೆ ನಿಮ್ದು ಅಟ್ಟ ಹರ್ಡ್ ಐತ್ರಿ. ನಿಮ್ದು ಇಲ್ಲಿಂದ ಹೊಡ್ಕೋತ ಹೋಗ್ರಿ. ಇಲ್ಲಿಂದ ಹಿಂಗೆ ಬಂದಾಗ ಇನ್ನೂ ಹೇಳ್ತೀನಿ ರೀ, ಇಲ್ಲಿಂದ ಯಾವಾಗ ಬರ್ತೈತಲ್ರಿ ಅವಾಗ ನಿಮ್ಗೆ ಈ ಕೈನಾಗ ಫೀಲ್ ಆಕೈತಿ. ಇಲ್ಲಿ ಒಂಥರನೇ ಬೇರೆ ಫೀಲಿಂಗ್ ಆಕೈತಿ. ಹಿಂಗೆ ಬರ್ಕೋತ ಹೋದ್ರೆ ಒಂಥರ ಫೀಲ್ ಆಕೈತಿ. ಅವಾಗ ಓಕೆ ಅಂದ್ಬಿಡ್ರಿ. ಮತ್ತು ಇದನ್ನು ಮಾಡಿರಿ, ಏನಂದ್ರೆ ಹಾನೆಸ್ಟಿ ಮಾಡಿರಿ, ಪ್ರಾಮಾಣಿಕಲೆ ಮಾಡಿರಿ. ಸುಮ್ಮನೆ ನಂದು ಇಟ್ಟೈತಿ ಅನ್ನೋಕೆ ಹೋಗ್ಬೇಡ್ರಿ. ಕೈ ಉಜ್ಜ್ರಿ. 10 ನಿಮಿಷ ಕೈ ಉಜ್ಜ್ರಿ. ಕೈ ಉಜ್ಜ್ರಿ, ಜೋರ ಕೈ ಉಜ್ಜ್ರಿ. ಜಾಗೃತ ಆಗದ ಎಲ್ಲ ಎನರ್ಜಿ ಜಾಗೃತ ಆಗದ. ಕೈ ಉಜ್ಜ್ರಿ, ಕೈ ಉಜ್ಜ್ರಿ. ಆಹಾ, ನನ್ನ ರೇಖಿ ಎನರ್ಜಿ ಜಾಗೃತ ಆಗಲಿ, ನನ್ನ ರೇಖಿ ಎನರ್ಜಿ ಜಾಗೃತ ಆಗಲಿ, ನನ್ನ ರೇಖಿ ಎನರ್ಜಿ ಜಾಗೃತ ಆಗಲಿ, ನನ್ನ ರೇಖಿ ಎನರ್ಜಿ ಜಾಗೃತ, ನನ್ನ ರೇಖಿ ಎನರ್ಜಿ ಜಾಗೃತ ಆಗಲಿ, ನನ್ನ ರೇಖಿ ಎನರ್ಜಿ ಜಾಗೃತ, ನನ್ನ ರೇಖಿ ಎನರ್ಜಿ ಜಾಗೃತ. ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚ್ರಿ. ಕೈಯನ್ನು ಅಡಾಗ್ಲಿಟ್ಕೋರಿ ಒಂಚೂರು. ಇನ್ನು ನಿಧಾನವಾಗಿ ಒಳಗೆ ತೊಗೊಂಬರಿ, ಸಖಾಸ ತೊಗೊಂಬರಿ, ಒಳಗೆ ಕೈ ತೊಗೊಂಬರಿ. ಎಲ್ಲಿ ನಿಮ್ಗೆ ಒಂಥರ ಫೀಲಿಂಗ್ ಆಕೈತೆ ನೋಡ್ರಿ, ಎನರ್ಜಿ. ರಿಪೆಲ್ ಅದಂಗೆ. ನೋಡ್ರಿ, ಅಲ್ಲಿ ನೋಡ್ರಿ. ಓಕೆ. ಯಾರ್ಯಾರ್ದು ಓಕೆ ಆಗೈತ್ರಿ? ಓಕೆ ಅಂದ್ರಲ್ಲ, ಯಾರ್ಯಾರ್ದು ಆಗೈತೆ ನೋಡ್ರಿ. ಇಲ್ಲೇ ಯಾರ್ಯಾರ್ದು ಆಗು ಮಟ್ಟ ಒಳಗೆ ತೊಗೊಂಬರೋದು, ಮತ್ತು ಹಂಗೆ ಓಕೆ ಅಂದಿರಿ, ಅದು ಆಗೋ ಮಟ್ಟ ಒಳಗೆ ತೊಗೊಂಬರ್ಬೇಕ್ರಿ. ನಂದು ಇಲ್ಲಿ ನೋಡ್ರಿ ಹಿಂಗೆ ಜುಮ್ ಮಾಡಕತ್ತೈತೆ ಅಕ್ಕೋರಿ. ಇಲ್ಲೇ ಅಕ್ಕೋರ ನಿಮ್ದು ಆತ್ರಿ. ಕರೋನಾ ಮಾಡಿ ನನಗಂತೂ ಆತ್ರಿ. ಜುಮ್ ಅಲ್ಲೇ ನೋಡ್ರಿ. ಅಲ್ಲಂದ್ರೆ ಇದು ನಿಮ್ಮ ಅವರ, ಮತ್ತು ಇದಕ್ಕೆ ಬಂದು ಅಪೋಸಿಟ್ ರಿಪೆಲ್ ಆಗ್ತೈತೆ. ನೀವು ಹಿಂಗೆ ಬರುವ ಮಟ್ಟ ಓಕೆ ಅನ್ಬೇಕು. ಇಲ್ಲಿಂದ ಅಂದರೆ ನೀವು ಕೈ ಏನು ಮಾಡುತ್ತೆ ಬರ್ರಿ, ಹಿಂಗೆ ನೀವು ಮನೆಗೆ ಟ್ರೈ ಮಾಡಿರಿ. ಹಿಂಗೆ ಮಾಡಿ ದೂರಿಂದ ತೊಗೊಂಬರ್ರಿ. ದೂರಿಂದ ತೊಗೊಂಬಂದಾಗ ನಿಮಗೆ ಗೊತ್ತಾಗ್ಬಿಡ್ತೈತೆ, ಅಂದ್ರೆ ನಂದು ಅವರ ಎಷ್ಟು ಹರಡೈತೆ.
ಹಾಂ ಹಕ್ಕೋರ ಕರೆನ ಹಿಂಗಿಂದ ತೊಗೊಂಬರ್ಬೇಕ್ರಿ ಹಿಂಗೆ ಹಾಂ ಇದನ್ನು ನೋಡ್ರಿ ಓಂ ಶಾಂತಿ ರೀ ಇದು ಮನ್ಯಾಗ ಹೋಗಿ ಟ್ರೈ ಮಾಡಿರಿ ಇದು ನಮ್ದು ಅವರ ಏನಾಗಬೇಕ್ರಿ ಇದು ನಮ್ದು ಅವರ ಏನಾಗಬೇಕ್ರಿ ಹೆಚ್ಚಾಗಬೇಕು ಈಗ ಕೇಳ್ರಿ ಇನ್ನು ನಾವು ಈಗ ನನಗೆ ಇದು 4 ದಿವ್ಸನಾಗ ನನಗೆ ಏನು ತಿಳಿತಂದ್ರೆ ನಿಮಗೆ ನಾ ಹೇಳ್ತೇನೆ ಯಾಕೆ ನಾವು ಇದನ್ನು ಜಾಗೃತಿ ಮಾಡ್ಕೋಬೇಕು ಯಾಕೆ ನಾವು ಇದನ್ನು ಹೀಲ್ ಮಾಡ್ಬೇಕು ಇವತ್ತು ನೋಡ್ರಿ ಪ್ರತಿಯೊಬ್ಬರು ದುಃಖಿ ಅದಾರ ಹೌದೋ ಇಲ್ಲೋ ಹೇಳ್ರಿ ಈಗ ಯಾರು ಸಿಟ್ಟು ಮಾಡ್ತಾರಲ್ರಿ ಅವರು ದುಃಖಿ ಅದಾರ ಯಾಕೆ ಹೇಳ್ರಿ ಸಿಟ್ಟು ಮಾಡೋರು ಯಾಕೆ ದುಃಖಿ ಅದಾರ ದುಃಖ ಆದಾಗನ ಅವ್ರು ಸಿಟ್ಟು ಮಾಡತ್ತಾರೆ ಈಗ ನಾವೇನಂತೇವ್ರಿ ಸಿಟ್ಟು ಮಾಡತ್ತ ಏನು ದೊಡ್ಡ ತಾವ ಇದಂತ ಕೊಡೋರ ಹಿಂಗೆ ತಿಕ್ಕೋತಿರ್ತೇವೆ ನಾವು ಕರೆ ದುಃಖಿ ಅದಾರ ಯಾರು ನಮ್ಮಿಂದ ಇಚ್ಛಾ ಪಡ್ತಿರ್ತಾರಲ್ರಿ ಅವರು ದುಃಖಿ ಅದಾರ ಎಲ್ಲರೂ ಇವತ್ತು ದುಃಖಿ ಅದಾರ ಅಂದರೆ ಎಲ್ಲರಿಗೂ ಏನು ಬೇಕಾಗೈತೆ ಹೇಳ್ರಿ ಹೀಲಿಂಗ್ ಎನರ್ಜಿ ಬೇಕ್ರಿ ಹೀಲಿಂಗ್ ಅಂದ್ರೆ ಏನು ಬೇಕು ಹಾಂ ಅದಕ್ಕೆ ಏನಂತೀರಿ ಹೀಲ್ ಬೇಕಾಯ್ತು ಹೀಲ್ ಅಂದ್ರೆ ಏನು ಗಾಯ ಆಗೈತಿ ಅದಕ್ಕೆ ನೋವು ಆಗೈತೆ ಅದಕ್ಕೆ ಏನಂತೀರಿ ನೋವು ಮಾಯು ಶಕ್ತಿ ಬೇಕ್ರಿ ಎಲ್ಲರೂ ಒಳಗೆ ದುಃಖಿ ಅದಾರ ಹೇಳ್ತೀನಿ ನೋಡ್ರಿ ಒಬ್ಬರು ದುಃಖಿ ಇಲ್ರಿ ಒಬ್ಬರು ಸುಖಿ ಇಲ್ರಿ ಎಲ್ಲರೂ ದುಃಖಿ ಅದ ಈಗ ನಾವೇನು ಮಾಡ್ಬೇಕು ಹೇಳ್ರಿ ನಾ ಏನಿದ್ದೀನಿ ಅದಕ್ಕೆ ನನಗೆ ನಾ ಈಗ ಹೊಸಾಗಿ ನಾವು ಒಳಗಡೆ ಸ್ವಮಾನ ಇಟ್ಕೊಂಡು ಬಂದೇನೆ ಐ ಆಮ್ ಅ ಹೀಲರ್ ಅಂತ ಹೇಳಿ ನಾ ಇಟ್ಕೊಂಡ್ಬಿಟ್ಟೇನಿ ರೀ ನಾನು 4-5 ದಿವಸ ಆತ್ರಿ ಈಗ ನಾ ಏನದೇನಿ ಹೀಲರ್ ಅದೇನಿ ನಾ ಎಲ್ಲರನ್ನೂ ಹೀಲ್ ಮಾಡ್ಬೇಕು ಖರೆ ಹೇಳ್ತೀನಿ ರೀ ಈಗ ಯಾವಾಗ ನಾ ಇದನ್ನು ಕಲಿಯಾಕತ್ತದಂದ್ರೆ ಹೀಲರ್ ಹೆಂಗಿರಬೇಕು ಹೀಲರ್ ಅಂದ್ರೆ ಏನು ರೀ ಆರಾಮ್ ಮಾಡೋರು ಹೆಂಗಿರಬೇಕು ಸಿಟ್ಟು ಮಾಡಬಾರ್ದು ಯಾವಾಗ ನಾವು ಹೀಲರ್ ಐ ಆಮ್ ದ ಹೀಲರ್ ಸಿಟ್ಟು ಮಾಡಬಾರ್ದು ಯಾಕ್ರಿ ನಾ ಹೀಲರ್ ಆಗಿ ಸಿಟ್ಟು ಮಾಡ್ರೆ ನಂದು ಅವರ ಕಡಿಮೆ ಆಕೈತಿ ಹೀಲರ್ ಹೆಂಗಿರ್ಬೇಕ್ರಿ ದಯಾ ಇರ್ಬೇಕ್ರಿ ಹೀಲರ್ ಹೆಂಗಿರಬೇಕು ಕೃತಜ್ಞತೆಗಳನ್ನ ಹೇಳುವಂಥವ್ರು ಇರ್ಬೇಕು ಹೀಲರ್ ಹೆಂಗಿರಬೇಕು ಪ್ರೀತಿ ತುಂಬಿ ತುಳುಕ್ತಿರ್ಬೇಕು ಅವಾಗ ನಾ ಯಾವಾಗ್ರೆ 4-5 ದಿವ್ಸನಾಗ ಸಿಟ್ಟು ಮಾಡಿ ನೀನು ಒಂದಿಟ್ಟ ಸಾಬೂನವ್ರು ಗೋಪಾಲವ್ರು ಒಂಚೂರು ನಾ ಮಾತಿಗೆಲ್ಲ ತೊಗೊಂಡು ಸ್ವಲ್ಪ ಏರಿತ್ತ ಮತ್ತು ಬಾಬಾಗನ್ನೆ ನಾ ಹೀಲರ್ ಅದೇನೆ ನಾ ಬಾಬಾ ಒಂಚೂರು ನಾನು ನೀನು ಸಿಟ್ಟು ಮಾಡಿ ಯಾಕಂದ್ರೆ ಹೀಲರ್ದು ಅವರ ಭಾಳ ಸ್ಟ್ರಾಂಗ್ ಇರ್ಬೇಕ್ರಿ ನಾವು ಯಾಕಂದ್ರೆ ನಾವು ಹೀಲರ್ ಅದೇವೆ ನಮ್ಮಲ್ಲೇ ಸಿಟ್ಟು ಒಂಚೂರು ಉತ್ತೇಜನ ಬತ್ತಂದ್ರೆ ನಮ್ದು ಎನರ್ಜಿ ನಮ್ದು ಅವರ ಎನರ್ಜಿಗೆ ಕಡಿಮೆ ಆಕೈತೆ ನಾ ಯಾಕೆ ಇದನ್ನು ಮಾಡಾಕತ್ತೇನೆ ಅಂದ್ರೆ ಎಲ್ಲರಿಗೂ ತಮ್ಮ ಆದಂಥ ದುಃಖ ಐತೆ ಯಾಕಂದ್ರೆ ಬಾಬಾ ಒಂದು ಮಾತು ಹೇಳ್ತಾ ಜब दूसरों की सेवा में लग जाओगे ना अपना खुद ठीक हो जाएगा ಹೌದ್ರಿ ಕರೆ ಯಾವಾಗ ನಾವು ನಮ್ಮ ತಗೋ ಫೋಕಸ್ ಮಾಡಿರ್ತೇವೆ ನಾವು ಮತ್ತೊಬ್ಬರನ್ನ ಹೀಲ್ ಮಾಡಕ್ಕೆ ಬರುವುದಿಲ್ಲ ಅದಕ್ಕೆ ಅದನ್ನು ಬಿಡ್ರಿ ನಂದೇನು ಪ್ರಾಬ್ಲಮ್ ಐತಲ್ಲ ಅದನ್ನು ಬಿಟ್ಬಿಡ್ರಿ ಬರೀ ಇದನ್ನ ಯೋಚನೆ ಮಾಡೋದು ಬರೀ ಜಗತ್ನಾಗ ಎಷ್ಟು ಜನ ದುಃಖಿ ಅದಾರ ಅದಕ್ಕೆ ನಾ ಏನು ಮಾಡಕತ್ತೀನಿ ಅಂದ್ರೆ ಈಗ 4-5 ದಿವಸದಾಗ ರೀ ನಡೀತಾ ತಿರುಗಾಡ್ತಾ ಬಾಬಾ ನನ್ನ ತಲೆ ಮೇಲೆ ಅದನ್ನು ನಾ ಹೀಲರ್ ಅದೇನಿ ನನ್ನಿಂದ ಕಿರಣಗಳು ರೇಸ್ಗಳು ಹೊಂಟಾವು ನನ್ನ ಬಾಜುಕ್ಕೆ ಯಾರ್ಯಾರು ಬರತ್ತಾರಲ್ಲ ಅವ್ರು ಹೀಲ್ ಆಗತ್ತದ ಈಗ ಬರೋಣ್ರಿ ಈಗ ಮತ್ತೊಬ್ಬರನ್ನ ಹೀಲ್ ಹೆಂಗೆ ಮಾಡೋದು ಕೈ ಉಜ್ರಿ ಹೀಲ್ ಹೆಂಗೆ ಮಾಡೋದು ಲಕ್ಷ ಕೊಟ್ಟು ಕೇಳ್ರಿ ಇದು ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಬರೀ ನಾನು ಒಟ್ಟೋದವ್ರಿ ನನ್ನ ಒಟ್ಟು ಪ್ರಾಬ್ಲಮ್ ಅದಾವ್ರಿ ನಾನು ಇಟ್ಟು ಪ್ರಾಬ್ಲಮ್ ಅದಾವ ಎಲ್ಲ ಬಿಟ್ಬಿಡ್ರಿ ಮತ್ತೊಬ್ರು ಎಷ್ಟು ಪ್ರಾಬ್ಲಮ್ ಅದಾವ ನೋಡ್ರಿ ಕೈ ಉಜ್ರಿ ಹಾಂ ಕೈ ಉಜ್ರಿ ಇದ್ರಲ್ಲೇ ನಮ್ಗೆ ಜಾಗೃತಿ ಆಕೈತ್ರಿ ಎನರ್ಜಿ ಇದ್ರ ಅక్కడ ಭಾಳ ಚಂದ ನನಗೆ 5 ದಿವಸದ ಅನುಭವ ರೀ ನನಗೆ ಭಾಳ ಚಲೋ ಆಗೈತಿ ನಿಮಗೂ ಚಲೋ ಆಕೈತಿ ಉಜ್ರಿ ಕೈ ಉಜ್ರಿ ಆಮೇಲೆ ನೋಡ್ರಿ ಹಿಂಗೆ ಮಾಡ್ರಿ ಎಷ್ಟು ಚಂದ ಫೀಲ್ ಆಕೈತಿ ಮಾಡ್ರಿ ದುವಾ ಕೊಡ್ರಿ ಆಶೀರ್ವಾದ ಕೊಡ್ರಿ ಈ ಕೈಯಾಗಿಂದ ಬಿಳಿ ಸರ್ಕಲ್ ಡ್ರಾ ಮಾಡಿರಿ ನೋಡ್ರಿ ಬಿಳಿ ಸರ್ಕಲ್ ವಿಜುವಲೈಸೇಷನ್ ಬಿಳಿ ಸರ್ಕಲ್ ಡ್ರಾ ಮಾಡಿರಿ ಅವ್ರಿಗೆ ಕೊಡ್ರಿ ಎಷ್ಟು ಚಲೋ ಅನಿಸ್ತೈತೆ ನೋಡ್ರಿ ಸುಖ ಸಿಗಲಿ ಶಾಂತಿ ಸಿಗಲಿ ಪವಿತ್ರತೆ ಸಿಗಲಿ ನಿಮಗೆಲ್ಲ ಚಲೋ ಆಗಲಿ ನಿಮ್ದೆಲ್ಲ ಕಲ್ಯಾಣ ಆಗ್ರಿ ಆ ಬಿಳಿ ಕಿರಣಗಳು ಅವ್ರಿಗೆ ಹೊಂಟಾವ್ ನೋಡ್ರಿ ಅನುಭವ ಮಾಡ್ಕೋರಿ ಬಿಳಿ ಕಿರಣ ಹೊಂಟಾವ್ ನೋಡ್ರಿ ಅವ್ರಿಗೆ ಎನರ್ಜಿ ಕೊಡ್ರಿ ಹಿಂಗೆ ಮಾಡ್ರಿ ಎಷ್ಟು ಚಲೋ ಅನಿಸ್ತೈತೆ ಚಲೋ ಅನಿಸ್ತಿಲ್ರಿ ಮಾಡ್ರಿ ಮತ್ತೆ ಇನ್ನೊಂದ್ಸಲ ಮಾಡ್ರಿ ಹಾಂ ಇದು ಇನ್ನೊಬ್ರಿಗೆ ಮಾಡೋದು ನಿಮ್ಗೆ ಯಾರ್ಯಾರೋ ಬಂದಿರ್ತಾರಲ್ರಿ ನಿಮ್ಮ ಮನೆ ಹತ್ರ ನಿಮ್ಮ ಮನೆಯಾಗ ಯಾಕೆ ಬಿಡ್ರಿ ಮನೆಯಾಗಿನವ್ರಿಗೆ ಮಾಡ್ರಲ್ಲ ಬೇರೆಯವ್ರಿಗೆ ಯಾರಿಗೆ ಬೇಡ ಹಾಂ ಇಲ್ರಿ ಅವ್ರು ಇಲ್ದಾಗೂ ಮಾಡ್ಬೋದು ಈಗ ಕೇಳ್ರಿ ಈಗ ಅವ್ರು ಇಲ್ದಾಗೂ ಮಾಡ್ಬೋದು ಮಾಡ್ರಿ ಕಳಿಸ್ರಿ ಬಿಳಿ ಎನರ್ಜಿ ಕಳಿಸ್ರಿ ಅವ್ರಿಗೆ ಬಿಳಿ ಎನರ್ಜಿ ಕಳಿಸ್ರಿ ನಾನು
ನೀನು 4-5 ಜನ ಮಾಡಿ ನೀನು ಗೋಪಾಲನಾಗ ನೆಗಡಿ ಬಂದಿತ್ತಂದ್ರೆ ಅವ್ನಿಗೆ ರಾತ್ರಿ ಹೊತ್ತು ಮಲ್ಕೋಬೇಕು ಹಿಂಗೆ ಮಾಡಿ ಅವ್ನಿಗೆ ನೆಗಡಿ ಅಂತ ಇಲ್ಲೇ ಬಂದಿರ್ತೈತಿಲ್ಲ ರೀ ಗಂಟ್ಲ ಹತ್ರ ಕಳಿಸಿದ್ನಿ ರೀ. ನೀವು ಮಾಡ್ಬೋದು, ಯಾರಿಗೆ ಬೇಕಾದ್ರೂ ಮಾಡ್ಬೋದು, ಟ್ರೈ ಮಾಡಿರಿ, ಅದ್ಭುತ ಅನುಭವ. ಈಗ ನನ್ನ ಹತ್ರ ಒಬ್ರು ಯಾರೇ ಬರ್ರಿ, ದ್ರಾಕ್ಷಿಣಕ್ಕೆ ಬರ್ರಿ. ಹಾಂ, ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು. ಹಾಂ ಹೇಳೋದ ಜರೂರತ್ತಿಲ್ಲ. ಹಾಂ, ಇದರಲ್ಲಿ ನೀವು ಮತ್ತೊಬ್ರು ಹೊರಗೆ ತರ್ಬೋದು ರೀ, ಮತ್ತೊಬ್ರು ಹೀಲ್ ಮಾಡ್ಬೋದು. ಕುಂಡ್ರಿ ಆ ಕಡೆ ಹಾಂ ಹಾಂ ಹಾಂ, ಇಲ್ಲ ಮುಂದೆ ಬರ್ರಿ, ನಾನು ಮುಂದೆ ಕುಂಡ್ರಿ. ಹಾಂ ಹಾಂ, ಈಗ ಕೈ ಉಜ್ರಿ, ಎಲ್ಲರೂ ಕೈ ಉಜ್ರಿ. ಇದು ಒಳಗಡೆ ಸ್ವಮಾನ ಪ್ರಾಕ್ಟೀಸ್ ಮಾಡ್ರಿ. ಯಾವ್ದು ಬೇಕಾದ ಸ್ವಮಾನ. ಇವ್ರಿಗೆ ಈಗ ಶರೀರ್ಗೆ ಇವ್ರಿಗೆ ಆರಾಮಿಲ್ಲ, ಇವ್ರ ಇಲ್ಲಿ ನೋಡ್ರಿ, ಇವ್ರ ಸಿಟ್ನೆವ್ರು ಅದಾರ. ಈಗ ನಿಮ್ಮ ಮಕ್ಳು ಹತ್ರ ನಾವು ಸಿಟ್ನೆವ್ರು ಅದಾವ್ರಿ, ಶನೇ ಇಲ್ರಿ, ಏನೇನೋ ಅಂತಿರ್ತಿರಲ್ಲ. ಅದ್ರ ಬದಲೇ ನೀವು ಏನು ಮಾಡ್ಕೋದು, ಸ್ವಮಾನ ಪ್ರಾಕ್ಟೀಸ್ ಮಾಡಿ. ಈಗ ಇವ್ರ ಶರೀರ ಬಗ್ಗೆನೇ ಮಾಡೋಡ್ರಿ. ಹಾಂ, ಮೊಣಕಾಲು ನೋವು ಐತ್ರಿ. ಆರೋಗ್ಯಶಾಲಿ ಆತ್ಮ, ಬಾಬಾ ನನ್ನ ರೇಖಿ ಶಕ್ತಿಯನ್ನು ಜಾಗೃತ ಮಾಡು. ಬಾಬಾ ನಿನ್ನ ಸರ್ವಶಕ್ತಿಗಳ ಕಿರಣಗಳು ಈ ಕೈಯಲ್ಲಿ ಬರ್ರಿ. ಹಾಂ, ಈಗ ಇಡ್ರೀಗ ನೋಡ್ರಿ, ಇಷ್ಟು ಅನುಭವ ಆಕೈತಿ ಹೇಳ್ತೀನಿ ರೀ. ಅಕ್ಕರು ಇಷ್ಟು ಬಿಳಿ ರೇಸ್ ಪೂರ ರೀ, ಎನರ್ಜಿ ಪೂರ ಅವ್ರ ದೇಹನೇ ಬರತ್ತ ನೋಡ್ರಿ. ವೈಟ್ ರೇಸ್ ಪೂರ ಶರೀರ ತುಂಬ ಹರಡಾಕತ್ತ ನೋಡ್ರಿ. ಅವ್ರ ಆರೋಗ್ಯಶಾಲಿ ಆತ್ಮ ಅದಾರು, ಅವ್ರ ಮನ್ಕಾನು ಫುಲ್ ಆರಾಮಾಗೈತಿ. ಕ್ಲಿಯರ್ ಐತ್ರಿ? ಮತ್ತು ವೆರಿ ಇಂಪಾರ್ಟೆಂಟ್, ಲಕ್ಷ ಕೊಟ್ಟು ಕೇಳ್ರಿ. ನೀವು ಮುಟ್ಟಲಿಲ್ಲದ ಚಲೋ. ಒಮ್ಮೊಮ್ಮೆ ನಿಮ್ಮ ಮಕ್ಳು ಅದಾರ ಅಂತ ಹಿಂಗೆ ಮುಟ್ಟಿದ್ರೆ ಅಂತ ತಿಳ್ಕೊರಿ, ಕೈ ಮೇಲೆ ಮುಟ್ಟಿದ್ರೆ ಅಂತ ತಿಳ್ಕೊರಿ. ಯಾವಾಗಲೂ ಹೋಗಿ ಆಮೇಲೆ ಕೈ ತಕ್ಕೋತ ಬರ್ರಿ, ಯಾಕಂದ್ರೆ ಅವ್ರ ಎನರ್ಜಿ ಮತ್ತು ನಿಮ್ಗೆ ಬರಬಾರ್ದು. ಮಾಡಿದಾದ್ಮೇಲೆ ಹೀಲಿಂಗ್ ಮುಗಿದ ಮೇಲೆ ಏನು ಮಾಡೋದು ಬರ್ರಿ, ಕೈ ತಕ್ಕೋತ ಬರ್ರಿ. ಹಾಂ, ಈಗ ಮಲ್ಕೋರಿ, ಉದ್ದಕ್ಕೆ ಮಲ್ಕೋರಿ. ಹಾಂ, ಉದ್ದಕ್ಕೆ ಮಲ್ಕೋರಿ. ಹಾಂ, ಇದನ್ನು ನಿಮ್ಮ ಮನ್ಯಾಗಿನವ್ರು ಅಕ್ಕ ನನ್ನ ಮಕ್ಳು ಮಾತು ಕೇಳಂಗಿಲ್ಲ ರೀ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಐತ್ರಿ, ಹಂಗೆ ಐತಿಲ್ಲ, ಅವ್ರು ಮಲ್ಕೊಂಡಿರ್ತಾರೆ ನೋಡ್ರಿ. ಹಿಂಗೆ ಹೋಗ್ತವ್ರಿ, ಹಿಂಗೆ ಮುಟ್ಟಿದ್ವಿ. ಮಲ್ಕೊಂಡಾಗ ಮಾಡುತ್ತ ಬರ್ರಿ, ಬಲ್ಕೊಂಡಾಗ ಮಾಡಿದ್ರಿ ಅವ್ರ ಜಾಗೃತ. ನನ್ನ ಮಗಳು ಶಾಂತ ಅದಾರ, ನನ್ನ ಮಗ ಶಾಂತ ಅದಾರ, ನನ್ನ ಮಗಳದ್ದು ಔರ ಕ್ಲೀನ್ ಐತಿ, ನನ್ನ ಮಗಳದ್ದು ಔರ ಸ್ವಚ್ಛ ಐತಿ, ಶುದ್ಧ ಐತಿ. ಹಿಂಗೆ ಮಾಡಿ ಅದನ್ನು ಹಿಂಗೆ ಓಂ ಶಾಂತಿ ರೀ. ಈಗ ಅಕ್ಕೋರಿಗೆ ಎಲ್ಲ ಭಾಗನಾಗೂ ಮಾಡೋಣ್ರಿ. ಎಲ್ಲ ಭಾಗನಾಗ ಮಾಡ್ಲಿಲ್ಲ, ಯಾವ ಭಾಗನಾಗ ನೋವು ಐತಲ್ಲ ಅವ್ರ ಭಾಗನಾಗ ನೀವು ಮಾಡೋಣ್ರಿ. ಅಥವಾ ಇಲ್ಲದ್ರೆ ಚಕ್ರಕ್ಕೂ ನೀವು ಮಾಡ್ಬೋದು. ಹಾಂ, ಚಕ್ರಕ್ಕೂ ಮಾಡ್ಬೋದು. ಹಿಂಗೆ ಅವ್ರ ಹಿಂದ್ಗಡೆ ಹಿಂಗೆ ಕುತ್ಕೊಂಡ್ರಿ, ಹಿಂಗೆ ನೋಡ್ರಿ, ಅವ್ರ ಹಿಂದ್ಗಡೆ ಕುತ್ಕೊಂಡು ಎಲ್ಲ ಚಕ್ರ ಬಗ್ಗೆನೂ ಮಾಡ್ಬೋದು. ಸಾಕಾಗಿ ಸರ್ವಶಕ್ತಿಗಳ ಕೆಳಗೆ ಅನುಭವ ಮಾಡ್ಕೊರಿ. ಆಮೇಲೆ ಆ ಶಕ್ತಿಗಳು ಸಹಸ್ರ ಚಕ್ರ ಕೊಡ್ರಿ. ನೋಡ್ರಿಕೊಡು, ಕೈಯಾಗ ಫೀಲ್ ಆಗ್ತೈತೆ ನೋಡ್ರಿಕೊಡು. ಜಾದೂಗರು ಇದರಿಂದ ಮಾಡ್ತಾರೆ, ಜಾದೂಗರುಗಳು ಮಾಡ್ತಾರಲ್ಲ, ಅವ್ರು ಏನು ಮಾಡ್ತಾರೆ ಗೊತ್ತಿಲ್ರಿ. ಓಂ ಶಾಂತಿ. ಕ್ಲಿಯರ್ ಐತೆ ಕೂಡ? ಕ್ಲಿಯರ್ ಐತೆ. ಸ್ವಲ್ಪ ಶಕ ಹಿಡ್ದೈತಂತೀರಿ, ಗಾಯ ಆಗೈತಂತೀರಿ, ಅವ್ರಿಗೆ ಹಂಗೆ ಆಗೈತ್ರಿ. ನನ್ನ ಹುಡುಗಿರಿ ಸಣ್ಣ ಹುಡುಗಿ ಒಮ್ಮೆ ಒಂಥರ ಮಾಡಾಕತ್ತಾಳ್ರಿ, ಅಲ್ಲೆಲ್ಲೋ ಹೋಗಿ ಬಂದ್ರೆ ಒಮ್ಮೆ ಮಾಡಾಕತ್ತಾಳ್ರಿ. ಆಕೆ ಉಪ್ಪಿನಲೇ ದಿವಸ ಸ್ನಾನ ಮಾಡಿಸುತ್ತ ಬರ್ರಿ, ಮತ್ತು ಅವ್ರು ಮಳ್ಕೊಂಡಾಗ ಇದನ್ನು ಮಾಡುತ್ತ ಬರ್ರಿ.
ಬೆಂಕಿಯಾಗ ಸುಡಾಕತ್ತೈತಿ. ಇದನ್ನ ನೀವು ತಿಂಕ್ ಮಾಡಿ, ಬೆಂಕಿ ಐತಿ, ಅದು ಕರಿ ಬಣ್ಣದ ಎನರ್ಜಿ ಹೋಗಿ ಬೆಂಕಿಯಾಗ ಸುಡಾತಿ. ಇದನ್ನ ಅವ್ರು ಮಲ್ಕೊಂಡಾಗ ಅವ್ರಿಗೆ ಗೊತ್ತಿಲ್ಲದಾಗ ಮಾಡುತ್ತೆ ಬರ್ರಿ. ನೋಡ್ರಿ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ, ಭಾರಿ ನಿಮ್ಮ ಕಡೆ ತಾಕತ್ತಿದೆ. ಮತ್ತು ಅದು ಮಾಡ್ಮೇಲೆ ನೀವೇನು ಮಾಡೋದು ಬರ್ರಿ, ಸ್ವಚ್ಛಂಗ ಕೈ ತಗೋದು ಬರ್ರಿ. ಅಂದ್ರೆ ನಂದು ಅವ್ರದ್ದು ಎನರ್ಜಿ ಏನೈತ್ರಿ ಅಲ್ಲೇ ಹೋಯ್ತು, ಮತ್ತೆ ಆ ಎನರ್ಜಿ ನನಗೆ ಹೋಗ್ಬಾರ್ದು. ಓಂ ಶಾಂತಿ ರೀ. ಇದು ಒಂದು ಹಾಡ ಹೀಲಿಂಗ್ ಮೇಲೆ ಎನರ್ಜಿ ನೋಡ್ರಿ. ಅಯ್ಯೋ ಕೊಡ್ರಿ, ನನಗೆ ನೋಡ್ರಿ ಕೈನಾಗ ಫುಲ್ ಇಲ್ಲಿ ನೋಡ್ರಿ, ಕೈಯಾಗ ಫುಲ್ ಎನರ್ಜಿ ಫೀಲ್ ಆಕೈತಿ. ಮಾಡ್ರಿ, ಕೈ ಉಜ್ರಿ ಮಾಡಿ, ನಿಮಗ ಫೀಲ್ ಆಕೈತ್ರಿ. ಮತ್ ಈಗಂತೂ ಅವ್ರಿ ಪೂರ ಫೀಲ್ ಆಕೈತಿ ನೋಡ್ರಿ. ಓಂ ಶಾಂತಿ ರೀ. Song of love, song of peace, song of surrender.